ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೆ. ಲಿಂಗಾಯತರದು ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಒಂದು ವಾರದಿಂದಲೂ ಕೂಡ ಲಿಂಗಾಯತ ಧರ್ಮ ಬೇಕು ಅಂತಾರೆ, ಲಿಂಗಾಯತ ಧರ್ಮ ಬೇಕು ಅಂತಾರೆ. ಇನ್ನೊಂದು ಕಡೆ ಲಿಂಗಾಯತ ಧರ್ಮಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳ್ತಾರೆ. ಮಗದೊಂದು ಕಡೆ ವೀರಶೈವರು ಬೇಡ, ಲಿಂಗಾಯತ ಧರ್ಮ ಅಷ್ಟೇ ಬೇಕು ಅಂತ ಹೇಳ್ತಾರೆ. ವೀರಶೈವರು ಲಿಂಗಾಯತರ ನಡುವೆ ಒಂದಿಷ್ಟು ಗಲಾಟೆಗಳು, ಅದರ ಮಧ್ಯದಲ್ಲಿ ರಾಜಕೀಯ ಹೇಳಿಕೆಗಳು, ಇದರ ಮಧ್ಯದಲ್ಲಿ ಲಿಂಗಾಯತರ ನಾಯಕ ಅಂತ ಕರೆಸ್ಕೊಳ್ಳುವಂತ BS ಯಡಿಯೂರಪ್ಪನವರು ಹೇಳ್ತಾರೆ ಹಿಂದೂ ಧರ್ಮದಲ್ಲೇ ಇರಬೇಕು, ಪ್ರತ್ಯೇಕ ಧರ್ಮ ಬೇಡ ಅಂತ ಹೇಳಿ. ಇದಕ್ಕೆ ತಿರುಗೇಟನ್ನ ಕೊಡ್ಬೇಕಾದ್ರೆ ರಾಯರೆಡ್ಡಿ ಸಾಹೇಬರು ಹೇಳ್ತಾರೆ ಲಿಂಗಾಯತರಿಗೆ ಸೇರಿದವರಂತದ್ದೇ ಅಲ್ಲ ಯಡಿಯೂರಪ್ಪನವರು ಅಂತ ಹೇಳಿ. ಏನಾಗ್ತಾ ಇದೆ? ಹಾಗಿದ್ರೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ವಾ? ಇಂತಹ ಪ್ರಶ್ನೆ ಕೂಡ ನಮ್ಮ ಮುಂದೆ ಕಾಡುತ್ತೆ. ಜೊತೆಗೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈ ಧರ್ಮದ ಹೆಸರಿನಲ್ಲಿ ಈ ರೀತಿಯಾದಂಥ ರಾಜಕೀಯಗಳ ಬೇಳೆ ಬೇಯಿಸಿಕೊಳ್ಳುವಂಥ ಕೆಲಸಗಳು ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದೆ? ಇಷ್ಟು ದಿನ ಲಿಂಗಾಯತ ಧರ್ಮ ಬೇಕು, ಜಾತಿ ಬೇಕು, ಈ ಜಗಳಗಳಿತ್ತು. ಆದರೆ ಈಗ ಒಬ್ಬ ನಾಯಕನೇ ಆ ಧರ್ಮಕ್ಕೆ ಸೇರಿದಂಥವನಲ್ಲ, ಆ ಸಮುದಾಯಕ್ಕೆ ಸೇರಿದವನಲ್ಲ ಅನ್ನೋ ರೀತಿಯಾದಂಥ ಹೇಳಿಕೆಗಳು ಬರಬೇಕಾದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಯಾವ ಮಟ್ಟದ ರಾಜಕೀಯ ಇದು ಕುತಂತ್ರ ರಾಜಕೀಯನ ಅನ್ನೋ ಪ್ರಶ್ನೆ ಕೂಡ ಮಗದೊಂದು ಕಡೆ ಬರುತ್ತೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ವಿಶೇಷ, ಯಡಿಯೂರಪ್ಪ ಲಿಂಗಾಯತರಲ್ವಾ? ಅಯ್ಯೋ, ಲಿಂಗಾಯತರೇ ಅಲ್ವಾ ಯಡಿಯೂರಪ್ಪ? ವೋಟ್ಗಾಗಿ ಯಡಿಯೂರಪ್ಪ ಲಿಂಗಾಯತ ನಾಟಕ. ಲಿಂಗಾಯತ ಅಲ್ಲದಿದ್ರೆ ಯಡಿಯೂರಪ್ಪ ಯಾರು? ಏನಿದು ಹೊಸ ವಿವಾದ? ಇದು ಹೊಸ ಪುಕಾರು. ನಾನೇ ಲಿಂಗಾಯತರ ಮಾಸ್ ಲೀಡರ್, ನಾನೇ ನೆಕ್ಸ್ಟ್ ಸಿಎಂ ಅಂತ ಎದೆಯುಬ್ಬಿಸಿ ಓಡಾಡ್ತಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಲಿಂಗಾಯತರೇ ಅಲ್ವಾ? ಲಿಂಗಾಯತ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರಾ? ಲಿಂಗಾಯತ ಅಲ್ಲದಿದ್ರೆ ಯಡಿಯೂರಪ್ಪ ಯಾರು? ಹೌದು, ಇಂತಹದೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟವರು ಮತ್ಯಾರೂ ಅಲ್ಲ, ಲಿಂಗಾಯತ ಸಮುದಾಯದ ಸಚಿವ ಬಸವರಾಜ ರಾಯರೆಡ್ಡಿ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನೋ ಕೂಗಿನ ಹಿನ್ನೆಲೆಯಲ್ಲಿ ಧರ್ಮ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿದ್ದ ಯಡಿಯೂರಪ್ಪಗೆ ಸಚಿವರು ಕೊಟ್ಟಿರೋ ಉತ್ತರ ಇದು. ಯಡಿಯೂರಪ್ಪ ಲಿಂಗಾಯತ ಮುಖಂಡ ಅಲ್ಲ, ಲಿಂಗಾಯತ ವಿಚಾರಧಾರೆಗಳೇ ಅವರಿಗೆ ಗೊತ್ತಿಲ್ಲ. ಅವರೊಬ್ಬ ಪಕ್ಕ RSS ವ್ಯಕ್ತಿ, ಹಿಂದುತ್ವ ನಾಯಕ. ಹಿಂದುತ್ವ ಒಂದೇ RSS ಅಜೆಂಡಾ. RSS ಕಚೇರಿಯಲ್ಲಿ ಬಸವಣ್ಣನವರ ಫೋಟೋ ಹಾಕ್ತಾರ. ಹೀಗಾಗಿ BSY ವೀರಶೈವ ಲಿಂಗಾಯತ ಧರ್ಮ ಬೇಡ ಅಂತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪನವರು ನಾ ಲಿಂಗಾಯತ್ ಲೀಡರ್ ಅಂತೇಳಿ ಎಲ್ಲರೂ ಅವ್ರನ್ನ ಬಣ್ಣಿಸ್ತಾರೆ. ಮತ್ತೆ ಲಿಂಗಾಯತ ಲೀಡರ್ ಅವ್ರು ಆಗಿದ್ರೆ ಅವ್ರು ಹೇಳ್ಬಾರ್ದಾಗಿತ್ತು ಈ ವಿಚಾರ. ನೋಡಿ, ಇವತ್ತು ಅವರು ಲಿಂಗಾಯತರನ್ನೋದಕ್ಕಿಂತ ಅವರು RSS ಮುಖಂಡರು. ಯಾರು? ಯಡಿಯೂರಪ್ಪ ಪಕ್ಕಾ RSS ಮ್ಯಾನ್, ಎ ಫಾಲೋವರ್ ಆಫ್ RSS ಫಿಲಾಸಫಿಯನ್ನು ಒಪ್ಕೊಂಡಂತವ್ರು, ಐಡಿಯಾಲಜಿ ಒಪ್ಕೊಂಡಂತವ್ರು. ಈ RSS ಫಿಲಾಸಫಿ ಅಂಡ್ ಐಡಿಯಾಲಜಿ ಹಿಂದುತ್ವದ ಮೇಲೆ ನಿಂತದೇ ಹೊರತು ಸಮಾನತೆಯ ತತ್ವಕ್ಕೆ ಅವ್ರು ಒಪ್ಕೊಳ್ಳೋದಿಲ್ಲ. ವರ್ಣಭೇದಿ ನೀತಿಯನ್ನು ಒಪ್ಕೊಂಡಿದ್ದಾರೆ. ಹಂಗಾದ್ರೆ RSS ಬಸವಣ್ಣನ ಫೋಟೋ ಹಾಕ್ತಾರೆ ಅವ್ರ ಕಚೇರಿಯಲ್ಲಿ. ಮತ್ತೆ ಯಡಿಯೂರಪ್ಪನವ್ರು ಹೆಂಗಾತಪ್ಪ ಲಿಂಗಾಯತರ ವಿಚಾರ ಅವ್ರಿಗೆ ಹೆಂಗ್ ಬರ್ತದೆ RSS ಒಪ್ಕೊಂಡ ಮೇಲೆ? ಅವರು ವೀರಶೈವ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಬೇಕು, ಅಲ್ಪಸಂಖ್ಯಾತ ಮಾನ್ಯತೆ ಸಿಕ್ಕರೆ ನಮಗೆ ಒಳ್ಳೆಯದು. ಇದು ರಾಜಕೀಯ ಅಲ್ಲ, ಸಮಾನತೆಯ ಸಂದೇಶ. ಹೀಗೆ ಮುಂದುವರೆದ ಸಚಿವರು, ಹಿಂದುತ್ವಕ್ಕೂ ವೀರಶೈವರಿಗೂ ವ್ಯತ್ಯಾಸ ಇದೆ, ವೀರಶೈವ ಲಿಂಗಾಯತ ವಿಚಾರಗಳು ಬೇರೆ. ಹೀಗಾಗಿ ವೀರಶೈವ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಒತ್ತಾಯಿಸಿದ್ರು. ಅಂದ್ರೆ ವೀರಶೈವ ಮಹಾಸಭಾ ಇರ್ಬೋದು, ಕೆಲವು ವೀರಶೈವ ಮಠಾಧೀಶರು ಇರ್ಬೋದು, ವೀರಶೈವ ಸಾಮಾಜಿಕ ಮುಖಂಡರಿರ್ಬೋದು, ಅವರು ನಮಗೆ ಪ್ರತ್ಯೇಕ ಧರ್ಮ ಅಂತ ಗುರುತಿಸಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಹೊರತು ಮುಖ್ಯಮಂತ್ರಿಗಳು ಅದನ್ನ ಬೇರ್ಪಾಡು ಮಾಡ್ಲಿಕ್ಕೆ ಹೊರಟಿಲ್ಲ. ಇದನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರು ತಿಳ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯನವರು ಮಾತಾಡ್ತಾರೆ ಹೊರತು ಎಂದೂ ಅವರು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಮಾತಾಡೋದು ಇಲ್ಲ. ಏನು ಯಡಿಯೂರಪ್ಪನವರು ಅನಾವಶ್ಯಕವಾಗಿ ಸಿದ್ದರಾಮಯ್ಯನವ್ರ ಮೇಲೆ ನೀವು ಲಿಂಗಾಯತರನ್ನ ಹೊಡಿಲಿಕ್ಕೆ ಹೊರಟಿದ್ದೀರಿ, ಧರ್ಮ ಹೊಡಿಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರೆ ಇದು ಸರಿಯಲ್ಲ. ಈ ಮಾತನ್ನ ನಾನು ಖಂಡಿಸ್ತೇನೆ. ಇಷ್ಟು ದಿನ ಜಾತಿ ಅನ್ನೋ ವಿಷ ಬೀಜದ ಮಧ್ಯೆ ರಾಜಕೀಯ ನಡೀತಾ ಇತ್ತು. ಈಗ ಧರ್ಮದ ಹೆಸರಲ್ಲಿ ಯುದ್ಧ ಶುರುವಾಗಿತ್ತು. ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡ್ಬೇಕು. ಶ್ರೀನಿವಾಸ್ ರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.
ಎಲ್ಲಿಗೂ ಹೋಗಲ್ಲ. ಚುನಾವಣೆ ಎಲ್ಲಿವರೆಗೂ ಇರುತ್ತೋ ಚುನಾವಣೆವರೆಗೂ ಕೂಡ ಇದನ್ನು ಎಳ್ಕೊಂಡು ಹೋಗ್ತಾರೆ. ಅವರು ಲಾಭಕ್ಕೋಸ್ಕರ ಬಳ್ಕೊಳ್ತಾರೆ, ಇವರು ಲಾಭಕ್ಕೋಸ್ಕರ ಬಳ್ತಾರೆ. ಆದರೆ ಮಧ್ಯದಲ್ಲಿರುವಂತಹ ಸಮುದಾಯದ ಜನ ಮಾತ್ರ ಏನು ಮಾಡಬೇಕು ಅಂತ ಕಂಗಾಲಾಗಿದ್ದಾರೆ. ಇದರ ಮಧ್ಯದಲ್ಲಿ ಪೇಜಾವರ ಶ್ರೀಗಳು ಕೂಡ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮುಸ್ಲಿಮರು ಒಂದಾಗ್ತಾ ಇದ್ದಾರೆ, ಕ್ರಿಶ್ಚಿಯನ್ಸ್ಗಳು ಒಂದಾಗ್ತಾ ಇದ್ದಾರೆ, ಹಿಂದೂಗಳಲ್ಲಿ ಈ ಒಡಕು ಬೇಡ ಅನ್ನೋ ರೀತಿಯಾದಂಥ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡಿ. ಹಿಂದೂ ದೇವತೆಗಳನ್ನು ದೇವರನ್ನು ಒಪ್ಪಿದರೆ ಅದು ಹಿಂದೂ ಧರ್ಮ ಆಗಲೇಬೇಕು. ಎಲ್ಲ ವೈದೇಶಿಕರು ಲಿಂಗಾಯತರು ಕಾರ್ಯರು ಶಿವನೇ ಪರದೇವ, ಅವನ ಧರ್ಮೋತ್ತಮ ಎಂಬುದಾಗಿ ಶಿವ ಪಾರಮ್ಯವನ್ನು ಒಪ್ಪಿದ್ದಾರೆ. ಅದರಂತೆ ಉಪಾಸನೆ ಪ್ರಾರ್ಥನೆ ಎಲ್ಲ ನಡೆಸ್ತಾರೆ. ಅದೇ ಭಿನ್ನಾಭಿಪ್ರಾಯ. ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಶಿವಭಕ್ತರಿದ್ದಾರೆ. ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಒಂದು ಶೈವರು ಒಂದು ವೈಷ್ಣವರು ಮೂರು ಬಿಟ್ಟು ಬೇರೆ ಇಲ್ಲ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತೀನಿ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ನಮ್ಮ ಜೊತೆಗೆ ವೀರಶೈವ ಮುಖಂಡರಾಗಿರುವಂತಹ ವಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಜೊತೆಗೆ ಬಿಜೆಪಿಯ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ BL ಶಂಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಜೊತೆಗೆ ಬಸವ ಪೀಠಾಧ್ಯಕ್ಷರು ನವದೆಹಲಿಯಲ್ಲಿ ಚನ್ನಬಸವಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ. ನಮ್ಮ ಜೊತೆಗೆ ಹುಬ್ಬಳ್ಳಿಯಿಂದಲೂ ಕೂಡ ಬಸವರಾಜ್ ಹೊರಟ್ಟಿ JDS ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಸವ ಪೀಠಾಧ್ಯಕ್ಷರಾಗಿರುವಂತಹ ಮಾತೆ ಮಹಾದೇವಿ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮ್ಮ, ನಿಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ರವಿ ಸುಬ್ರಹ್ಮಣ್ಯ ಸರ್, ಲಿಂಗಾಯತ ಸಮುದಾಯದ ನಾಯಕ ಅಂತಾನೆ ಗುರುತಿಸ್ಕೊಳ್ತಾ ಇದ್ದಂಥವರು ಲಿಂಗಾಯತ ನಾಯಕ ಅಂತಾನೆ ಮುಖಂಡ ಅಂತಾನೆ ಗುರುತಿಸ್ಕೊಳ್ತಾರ ಅಂತ ಯಡಿಯೂರಪ್ಪನವರು ಲಿಂಗಾಯತರಲ್ವಾ? ಅದು ಇತ್ತೀಚಿನ ದಿನಗಳಲ್ಲಿ ಬಸವರಾಯ ರೆಡ್ಡಿ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳ ಒಳಗದಲ್ಲಿ ಜ್ಞಾನೋದಯ ಆಯಿತು ಅಂತ ಕಾಣುತ್ತೆ. ಇವತ್ತು ಯಡಿಯೂರಪ್ಪನವರು ಲಿಂಗಾಯತರಲ್ಲ ಅಂತ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಅವರು ಲಿಂಗಾಯತರು ಒಬ್ಬ ಜನಾಂಗದ ಮುಖಂಡ ಅಂತ ಹೇಳಿನೇ ಜನ ಅವ್ರನ್ನ ಗುರುತಿಸಿದ್ದಾರೆ ಹೊರತು ಇವತ್ತು ಯಾಕೋ ಬಸವರಾಜ ರೆಡ್ಡಿಗೆ ಯಾಕೆ ಇಷ್ಟು ದಿವಸ ನಿಧಾನವಾಗಿ ಜ್ಞಾನೋದಯ ಆಯಿತು ಅಂತಂದ್ರೆ ಅವ್ರು ಹೇಳ್ತಾರ ಸರಿ ಅಂತ ಅಲ್ಲ, ಆ ತರದ ಜ್ಞಾನೋದಯ ಆಗಿದೆ. ಆದರೆ ಇಲ್ಲಿವರೆಗಿರ್ತಕ್ಕಂಥದ್ದು ಈ ಲಿಂಗಾಯತ ಇದೆಲ್ಲ ಬಂದಿದೆಲ್ಲ ವೀರಶೈವ, ಇದು ಇವತ್ತು ಈ ಬ್ರಿಟಿಷ್ನವನು ಹುಟ್ಟಾಕಿದಂತಹ ಒಂದು ವಿಚಾರ ಇದು. ಯಾಕೆ ಅಂತ ಹೇಳಿದ್ರೆ ಅವರು ಮತಗಳನ್ನ ವಿಭಜನೆ ಮಾಡ್ತಕ್ಕಂಥದ್ದು ಮಾಡಿ ಅವತ್ತು ರಾಷ್ಟ್ರವನ್ನ ಆಳ್ತಕ್ಕಂಥ ಹೊಡಿತಕ್ಕಂಥ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದ್ರು. ಅದಾದ್ಮೇಲೆ ಜಾತಿಗಳು, ಈಗ ಸಿದ್ದರಾಮಯ್ಯನವರ ಉಪಜಾತಿಗಳು ಇದೆಲ್ಲ ನಡೀತಾ ಇದೆ, ತಮಗೂ ಎಲ್ಲ ಗೊತ್ತಿರ್ತಕ್ಕಂಥದ್ರಲ್ಲಿ. ಚುನಾವಣೆಯ ಸಂದರ್ಭದಲ್ಲಿ ಈಗ ತಾವೇ ಎಲ್ಲರೂ ಅವರೇ ಹೇಳಿದ ಹಾಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಬೇಡಿಕೆ ಬಹಳ ದಿವಸದಿಂದ ಇದೆ, ಕೇಳಿದ್ದಾರೆ ಕೆಲವರೆಲ್ಲರೂ. ಅದರೊಳಗೂ ಕೆಲವು ಜನಗಳು ಕೇಳ್ತಿದ್ದಾರೆ. ಅದರ ಪ್ರಶ್ನೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಅದು ಮಠಾಧಿಪತಿಗಳಿದ್ದಾರೆ, ಬೇರೆ ಬೇರೆಯವರು ತೀರ್ಮಾನ ಮಾಡ್ಕೋತಾರೆ ಅವ್ರು ಯಾವ ತರ ಇರಬೇಕು ಅಂತ ಹೇಳಿ. ಲಿಂಗಾಯತ ವೀರಶೈವ ಧರ್ಮ ಕೇಳ್ತಾ ಇದ್ರ ಮೇಲೆ ತಪ್ಪೇನು ಅಂತ ನಾನು ವಾಪಸ್ ಬರ್ತೀನಿ. ನಾನು ಒಂದು ಸಮುದಾಯದ ನಾಯಕ ಅಂತ ಗುರುಸ್ಕೊಂಡಿದ್ದಾಗ ಅವರು ಆ ಸಮುದಾಯದ ನಾಯಕರೇ ಅಲ್ಲ ಅಂತ ಹೇಳೋದು ಎಷ್ಟು ಸರಿ ಸರ್? ಬಸವರಾಜ ರಾಯರೆಡ್ಡಿ ಅವರೇನು ಹೊಸ ರಾಜಕಾರಣಿ ಅಲ್ಲ, ತುಂಬಾ ಹಿರಿಯರು. ನಾನು ಬರ್ತೀನಿ ಸರ್, ವಾಪಸ್ ಬರ್ತೀನಿ ಹೋಗಿ ಸರ್. ಇಲ್ಲಿ ಬಡಿಗೇರವ್ರ ಪ್ರಶ್ನೆ ಇರೋಂಥದ್ದು ಯಾರು ಯಾವ ಜಾತಿ ಅಲ್ಲ ಅನ್ನೋದೆಲ್ಲ ಪ್ರಶ್ನೆ ಇರೋಂಥದ್ದು. ಯಾರು ಸಚಿವರು ಏನು ಬೇಕಾದ್ರೂ ಮಾತಾಡಿರ್ಬೋದು, ಮತ್ತೊಂದು ಏನು ಬೇಕಾದ್ರೂ ಮಾತಾಡ್ಬೋದು. ಈ ಚರ್ಚೆ ಹುಟ್ಟಾಗಿರ್ತಕ್ಕಂಥದ್ದು, ಮೂಲವಾಗಿ ಹುಟ್ಟಾಕಿರ್ತಕ್ಕಂಥದ್ದು ವೀರಶೈವ ಮಹಾಸಭೆಯವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಬಸವಣ್ಣನ ಫೋಟೋ ಸರ್ಕಾರಿ ಕಚೇರಿಗೆ ಇಟ್ಟಂಥ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟರು. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕೋಡನ್ನು ಕೊಡಲಿಕ್ಕೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್ ಯಾವ ಥರ ಇದೆ ಅದಕ್ಕೆಲ್ಲ ಸೆನ್ಸಸ್ಸಿಗೆ ಒಂದು ಕೋಡ್ ಇದೆ. ಸೆನ್ಸಸ್ ಮಾಡ್ಬೇಕಾದ್ರೆ ಡೆಲ್ಲಿನಲ್ಲಿ ಭಾರತ ಸರ್ಕಾರದಲ್ಲಿ ಅದೇ ರೀತಿ ವೀರಶೈವ ಲಿಂಗಾಯತಕ್ಕೂ ಒಂದು ಕೋಡಕ್ಕೆ ನೀವು ರೆಕಮೆಂಡ್ ಮಾಡಿ ಅಂತ ಹೇಳಿದ್ರು. ನೀವೆಲ್ಲ ಹೇಳಿದ್ರೆ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ, ನನಗೇನು ತಕರಾರಿಲ್ಲ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟರು. ಇದು ಇಲ್ಲಿ ಮಾತ್ರ ಆಗಿರ್ತಕ್ಕಂಥದ್ದಲ್ಲ, ತೆಲಂಗಾಣ ಸರ್ಕಾರ ಹೋದ ವರ್ಷನೇ ರೆಕಮೆಂಡ್ ಮಾಡಿದೆ ಅದನ್ನ ಭಾರತ ಸರ್ಕಾರಕ್ಕೆ. ವೀರಶೈವ ಲಿಂಗಾಯತ ಅನ್ನೋದಕ್ಕೆ ಬೇರೆದೊಂದು ಕೋಡ್ ಕೊಡಬೇಕು. ಅದರ ಅರ್ಥ ಅವ್ರು ಹಿಂದೂ ಜೊತೆಗಿರ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ, ಆದರೆ ಸೆನ್ಸಸ್ ಮಾಡ್ಬೇಕಂತ ಸಂದರ್ಭದಲ್ಲಿ ಅದಕ್ಕೊಂದು ಬೇರೆದಂತ ಕೋಡ್ ಬಂದೆ ಕೋಡ್ ಕೊಡಿ ಅಂತ. ಅದನ್ನ ಯಡಿಯೂರಪ್ಪನವ್ರು ಲಿಂಗಾಯತರ ಹೌದೋ ಅಲ್ಲೋ, ಸಿದ್ದರಾಮಯ್ಯವ್ರು ಹಿಂದುಳಿದವ್ರು ಹೌದು, ಇದೆಲ್ಲ ಪ್ರಶ್ನೆ. ಅದಲ್ಲ ಅವ್ರ ಪ್ರಕಾರ ಅದು ಪ್ರಶ್ನೆ. ಆದ್ರೆ ನನ್ನ ಪ್ರಕಾರ ಒಬ್ರು ಜನನಾಯಕನಾಗಿರ್ತಕ್ಕಂಥವನು ಎಲ್ಲರ ಪರವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನ ಗುಣಗಳನ್ನ ಹೊಂದಿದಾನೋ ಇಲ್ಲೋ ಅನ್ನೋದು ಮುಖ್ಯವಾಗಿ ಸಾರ್ವಜನಿಕ ಬದುಕಿನಲ್ಲಿ ಚರ್ಚೆ ಆಗಬೇಕು ಪ್ರಶ್ನೆ ಹೊರತು ಇದಲ್ಲ. ಹಾಗಾಗಿ ಇದಕ್ಕೆ ಒಂದೇ ನಿಮಿಷ, ಇದನ್ನ ಎಲ್ಲಿಗೆ ತರ್ತಾ ಇದ್ದಾರೆ ಅಂದ್ರೆ
ರಂಭಾಪುರಿ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದನ್ನು ಓದ್ದೆ ನಾನು, ನಿನ್ನೆ ಪತ್ರಿಕೆಯಲ್ಲಿ ಎಲ್ಲೋ ಹೇಳಿದ್ದಾರೆ, ಇವತ್ತು ಬಂದಿದೆ ಅದು. ಮತ್ತು ಅನೇಕ ಜನ ನಾಯಕರುಗಳು ಬೇರೆ ಬೇರೆ ಪಕ್ಷದ ನಾಯಕರುಗಳು ಅದು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದನ್ನ ಹೊಡಿಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾಡಬೇಕಾದ್ರೆ ಅನುಮಾನ ಬಂದೇ ಬರುತ್ತೆ. ನಾನು ವಾಪಸ್ ಬರ್ತೀನಿ ಶಂಕರ್ ಸರ್, ನಾನು ವಾಪಸ್ ಬರ್ತೀನಿ. ನನಗೆ ನೀವು ಅವಕಾಶ ಕೊಡೋದಾದ್ರೆ ನಾನು ನಿಲ್ಲಿಸ್ತೀನಿ. ಮತ್ತೆ ನಾನು ಬರಲ್ಲ, ಯಾಕಂದ್ರೆ ಪೂರ್ತಿ ಮಾಡಿಲ್ಲ ನಾನು ಅದಕ್ಕೆ. ಓಕೆ, ಅಲ್ಲ ನಂಗೆ ಇನ್ನೂ ಇದಾರೆ ಅದಕ್ಕೆ ಅಲ್ಲ, ನೀವು ಕರೆದ ನಂತರ ನನಗೆ ಬರ್ತೀನಿ ಸರ್, ನಿಮ್ಗೆ ಅವಕಾಶ ಕೊಡ್ತೀನಿ, ನನಗೆ ಇನ್ನೂ ಇದೆ. ಯಾಕೆ ನಂದು ಅಪೂರ್ಣ ಅಂತ ನಾನು ಮೊದಲೇ ಹೇಳ್ತೀನಿ. ನೀವು ಇಷ್ಟೇ ಹೇಳಿದ್ರೆ ಮತ್ತೆ ಅದಕ್ಕೆ ಇಲ್ಲ ಸರ್, ವಾಪಸ್ ಬಂದೇ ಬರ್ತೀನಿ, ಅವಕಾಶ ಇದೆ, ನಾನು ಕೇಳ್ತೀನಿ. ವಾಗೀಶ್ ಅವರೇ, ಇಷ್ಟೆಲ್ಲ ಟೀಕೆಗಳು ಬರ್ತಾ ಇದೆ, ಇಷ್ಟೆಲ್ಲ ನಡೀತಾ ಇದೆ, ವೀರಶೈವ ಲಿಂಗಾಯತ ಅಂತ ಹೇಳಿ ಒಂದಿಷ್ಟು ಗಲಾಟೆಗಳು ನಡೀತಾ ಇದೆ, ಇಷ್ಟ್ರ ಮಧ್ಯದಲ್ಲೂ ಕೂಡ ನೀವು ಮೌನವಾಗಿ ಕೂತಿದ್ದೀರಾ. ಬೇಡ ಸರ್, ಧರ್ಮ ವರಿಮ ಎಲ್ಲ ಮಾಡಕ್ಕೆ ಗಲಾಟೆ ಎಲ್ಲ ಬೇಡ, ನಮ್ಮ ಸಮುದಾಯಕ್ಕೆ ಈ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹೇಳಿ ಒಂದು ಮಾತು ಬರ್ಲಿಲ್ವಲ್ಲ ಸರ್? ಎಂತ ಜನ ಇದ್ದಾರೆ ಅಂದರೆ ನಮ್ಮ ಸಮಾಜದಲ್ಲಿ ಜನರಲಿ, ನಾನು ಯಾರನ್ನೂ ವೈಯಕ್ತಿಕವಾಗಿ ಹೇಳಲ್ಲ, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಯುದ್ಧದಲ್ಲಿ ಸೋದು ನಮ್ಮವರೇ. ಮೀರ್ ಸಾದಿಕ್ ಅಂತವನು ಸುಲ್ತಾನಲ್ಲಿ. ಇವತ್ತು ಮೊದಲನೇದಾಗಿ ರಾಯರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ವಿಜಯ ಮಾಲ್ಯವರ ಪಕ್ಕಾ ದೋಸ್ತು ರಾಯರೆಡ್ಡಿ ಅವರು, ಅದು ನೀವು ತಿಳ್ಕೊಬೇಕು. ಅವ್ರಿಗೆ ಕಾಲು ಬಿದ್ದು ಕಾಲೇನೋ ಆಗಿದೆ, ವೀಲ್ ಚೇರ್ ಮೇಲೆ ಮಾಡಬಾರ್ದು. ಯಡಿಯೂರಪ್ಪನ ವೀರಶೈವ ಲಿಂಗಾಯತ ಅನ್ನೋಕೆ ಅವ್ರು ಯಾರೇನ್ರಿ? ಅವ್ರಿಗೆ ಧಿಕ್ಕಾರ. ಅವ್ರ ಎತ್ತು ತಾಯಿ ಮೇಲೆ ಅನುಮಾನ ಪಟ್ಟಿದ್ರೆ ಅದಕ್ಕೋಸ್ಕರ ಯಡಿಯೂರಪ್ಪನ ಮೇಲೆ ಲಿಂಗಾಯತ ಇಲ್ಲ ಅಂತ ಹೇಳ್ತಾರೆ. ಇವ್ರ ಅಪ್ಪನ ಆಸ್ತಿನೇನ್ರಿ? ಬೇರೆ ಜಾತಿ ಜನಾಂಗದ ಹೆಸರು ಬರಿಬೇಕಾದ್ರೆ ಅವರು ಲಿಂಗಾಯತ್ರೆ, ಲಿಂಗಾಯತರನ್ನೇ ಕೀಳು ಜಾತಿ ರಾಜಕಾರಣಿ. ಯಾವತ್ತು ರಾಜಕೀಯ ನೇರವಾಗಿ ಮಾತಾಡಬೇಕು ಹೊರತು ಇನ್ನೊಬ್ಬ ನಾಯಕನ ಮೇಲೆ, ಇನ್ನೊಬ್ಬನ ಜಾತಿವಾದ ಮೇಲೆ. ವೀರಶೈವರ ಲಿಂಗಾಯತರು ವೀರಶೈವರು ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಟ್ರೈಟ್ ಆಗಿ ಹೇಳಿದೆ. ಶಬ್ದಗಳ ಬಳಕೆ ನೀವು ಮಾತಾಡಬೇಕು. ಒಂದ್ ನಿಮಿಷ ಬಾಡಿಗೆ ಈ ತರ ನೋಡಿ, ನಾನು ಅವಕಾಶ ಕೊಡಲ್ಲ, ನೀವು ಈ ಶಬ್ದಗಳ ಬಳಕೆ ಮಾಡ್ತೀರಾ? ನೋಡಿ ವಾಗೀಶ್ ಅವರೇ ಕೇಳ್ರಿ, ಇಲ್ಲಿ ನೀವು ನಿಮ್ಮ ನಾನು ಅವಕಾಶ ಬಡಿಗೇರ್ ಅವರೇ ಕೇಳ್ರಿ, ನಿಮ್ ಇನ್ನೊಬ್ಬರನ್ನ ಬೈಯಕ್ ನಿಮ್ಮ ತಂದಿಲ್ ಕೂರಿಸಿಲ್ಲ. ಕೇಳ್ರಿ ಇಲ್ಲಿ ವಾಗೀಶ್ ಅವ್ರ, ಕೇಳ್ರಿ ಇಲ್ಲಿ ಆ ಶಬ್ದಗಳ ಬಳಕೆ ವೈಯಕ್ತಿಕವಾಗಿರುವಂತ ನಿಂದನೆ ಸರಿಯಲ್ಲ. ಅವರು ರಾಜಕಾರಣಿಗಳು ಅವ್ರವ್ರು ಮಾತಾಡ್ತಾರೆ. ನಿಮಗೆ ಯಡಿಯೂರಪ್ಪ ಲಿಂಗಾಯತರ ನಾಯಕ ಇರ್ಬೋದು, ನಮಗೆ ಅವ್ರ ರಾಜ್ಯಕ್ಕೆ ನಾಯಕ. ಕೇಳ್ರಿ ಇಲ್ಲಿ, ಕೇಳ್ರಿ ಮತ್ತೆ ಕೇಳ್ತೀರಿ ನೀವು ಹಬ್ಬ ಗಿಪ್ಪ ಅದೆಲ್ಲ ಬಳಸಕ್ ಹೋಗ್ಬೇಡಿ. ನೋಡ್ರಿ ವಾಗೀಶ್ ಸರ್ ಒಂದ್ ನಿಮಿಷ ನೋಡ್ರಿ, ಅದಕ್ಕೆ ನಾನು ಹೇಳಿದೆ ಕೇಳ್ರಿ, ವೀರಶೈವ ಮಹಾಸಭಾದವರು ಮೊದಲು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿ. ಒಂದ್ ನಿಮಿಷ ಕೇಳ್ರಿ, ವೀರಶೈವ ಲಿಂಗಾಯತ ಅನ್ನೋದನ್ನ ಪ್ರತ್ಯೇಕ ಕೋಡ್ ಕೊಡಬೇಕು ಅಂತೇಳಿ ಈಗಲ್ಲ, ಒಂದ್ ನಿಮಿಷ ಇರ್ರಿ ವಾಗೀಶ್ ಅವ್ರೆ. ನಾನು ವಿಚಾರದಿಂದ ವೀರಶೈವ, ನಿಮ್ಮಂಗ ಆಚಾರದಿಂದ ಇಲ್ದೇ ಇರ್ಬೋದು, ನೀವು ಒಪ್ಪದೇ ಇರ್ಬೋದು. ನಾನು ಬಸವಣ್ಣನ ಒಪ್ಪಿರ್ತ ಕೇಳಿ 1969ನೇ ಇಸ್ವಿನಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. 1979 ಪ್ರತಿ ಸೆನ್ಸಸ್ಗಿಂತ ಮುಂಚೆ ನಮಗೆ ಸೆಪರೇಟ್ ಕೋಡ್ ಕೊಡಿ, ಹಿಂದೂ ಒಟ್ಟಿಗೆ ನಮ್ಮನ್ನ ಹಾಕ್ಬಿಡಿ ಅಂತ ವೀರಶೈವ ಮಹಾಸಭಾದವರು ಕೊಡ್ತಿರೋದು. ಸಿದ್ದರಾಮಯ್ಯ ಅವತ್ತು ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊರಟಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದು ಓಟಿಗಾಗಿ ಮಾಡ್ತಾ ಇರುವಂತಹ ನಾಟಕನ ಅಥವಾ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಕಾಳಜಿ ಬಂದ್ಬಿಟ್ಟಿದೆ ಅಂತ ಅನಿಸ್ತಾ ಇದೆಯಾ? ನೋಡಿ ಇವರೇ, ನಾ ಹೇಳ್ತೀನಿ, ಎಲ್ಲೆಲ್ಲೇ ಇಲ್ಲಿ ತಗೊಂಡು ಹೋಗ್ಬಿಟ್ರಿದ ನೀವು. ಲಿಂಗಾಯತ ಯಡಿಯೂರಪ್ಪ ಹೌದು ಅಲ್ಲೋ ಅದು ಇದು ನಮ್ಗೆ ಸಂಬಂಧ ಇಲ್ಲ. ಎರಡು ಮಾತಿಲ್ಲ, ನಾ ಬಹಳ ಸ್ಪಷ್ಟ ಆಗಿ ಹೇಳ್ತೀನಿ. ಒಂದ್ ನಿಮಿಷ ರೀ, ಅದಾದ ಆಯ್ತು. ನಾನು ನನ್ನ ಸ್ಟೇಟ್ಮೆಂಟ್ ಮೇಲೆ ಶುರು ಆಗಿದೆ ಇದು. ನನ್ನ ಸ್ಟೇಟ್ಮೆಂಟ್ ಏನಂದ್ರೆ, ನಾನು ಇನ್ನೊಬ್ಬರನ್ನ ಟೀಕೆ ಮಾಡಕ್ ಹೋಗುದಿಲ್ಲ. ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭನ ವೀರಶೈವ ಸಮಾಜದವರು ಇಟ್ಕೊಂಡಿದ್ರು. ನಾನು ಅವತ್ತು ಮಾತಾಡಿದೆ. ನಾನೇ ಮಾತಾಡಿ ಎಲ್ಲಾ ಸ್ವಾಮಿಗಳು ರಾಜಕಾರಣ ಇದ್ದಂಥವ್ರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕನ್ನುವಂಥದಕ್ಕೆ ನಾನು ಅವತ್ತು ಭಾಷಣ ಮಾಡಿದೆ. ಮೊನ್ನೆ ಮುರುಘಾ ಮಠಕ್ಕೆ ಬಂದಾಗ ನಾವು ವಿನಯ್ ಕುಲಕರ್ಣಿ ಎಲ್ಲ ಬೇರೆ ಬೇರೆ ಲಿಂಗಾಯತರ ಮುಖಂಡರು ಮುಖ್ಯಮಂತ್ರಿಗೆ ನಾವು ವಿನಂತಿ ಏನ್ ಮಾಡ್ಕೊಂಡ್ರೆ, ದಯಮಾಡಿ ನೀವು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಇದೊಂದು ಸಪರೇಟ್ ಆದಂತ ಧರ್ಮ ಆಗ್ಬೇಕಾಗಿದೆ ಯಾಕಂತ ನಾವು ಹೇಳಿದೀವಿ. ಇದಕ್ಕೆ ಬಂದದ್ದೇನು, ಇವತ್ತು ನಾನು ಹೇಳಿದೆ ವೀರಶೈವ ಏನು ಒಂದು ಇದಿದೆಯಲ್ಲ, ನಮ್ಮ ಅಖಿಲ ಭಾರತ ವೀರಶೈವದ್ದು
ವೀರಶೈವ ಅಂದಿದ್ದು ಅದನ್ನ ಹೇಳಿ ನೀವು. ವೀರಶೈವ ಲಿಂಗಾಯತ ಎರಡು ಕೈ ಮೇಲೆ ದಂಡಿ ಮೇಲೆ ಕೈ ಇಡ್ತೀರಿ ಅಂತ ನಾನು ಕೇಳಿದೆ. ಇವತ್ತ ವೀರಶೈವರು ಯಾರು ಲಿಂಗಾಯತ ನನಗ ಗೊತ್ತಾಗಲ್ದು. ವೀರಶೈವರು ಯಾರಂದ್ರ ಲಿಂಗಾಯತರು ಯಾರು, ವೀರಶೈವ ಲಿಂಗಾಯತ ತಾಕಿಡ್ತಾರೋ, ವೀರಶೈವ ಮಹಾಸಭಾದವ್ರದ ಲಿಂಗಾಯತ ತೆಗೆದು ಬಿಡಿ, ವೀರಶೈವ ಅಂತ ಇಟ್ಕೊಳ್ಳಿ. ಇದನ್ನ 150 ವರ್ಷದಿಂದ ಕುಮಾರಸ್ವಾಮಿ, ಹಾನಗಲ್ ಕುಮಾರಸ್ವಾಮಿ ಅವರು ವೀರಶೈವ ಧರ್ಮ ಅಂತ ತಂದ್ರು. ಇದು ಲಿಂಗಾಯತರು ಯಾಕಂತಂದ್ರೆ ಈಗ ಅಖಿಲ ಭಾರತದಲ್ಲಿ 1900 ಶಂಕರ 69ರಾಗ 79ರಾಗ ಆಮೇಲೆ 83-85ರಾಗ ರಾಮಕೃಷ್ಣ ಹೆಗಡೆ ಇದ್ದಾಗ ವೀರಶೈವ ಲಿಂಗಾಯತರಿಲ್ಲ. ಶಂಕರ ಅವ್ರಿಗೆ ಗೊತ್ತೈತೆ ನನಗೆ ಗೊತ್ತಿಲ್ಲ. ಲಿಂಗಾಯತರನ್ನು ಅಂತದಿನ್ ಸಪರೇಟ್ ಧರ್ಮವನ್ನು ಮಾಡ್ಬೇಕು, ಸ್ವತಂತ್ರ ಧರ್ಮ ಕೊಟ್ಟದ್ದು ನನಗೆ ಗೊತ್ತಿದೆ. ನಾವು ಅದಕ್ಕೆ ಹೋಗಿಲ್ಲ, ನಾವು ಎಲ್ಲಿ ಜಾತಿ ಮಾಡಿಲ್ಲ. ಪ್ರಶ್ನೆ ಏನ್ ಬಂತಂದ್ರೆ ಈಗ ಯಾಕೆ ಹಿಂಗ್ ಬಂತಂದ್ರೆ ಈ ಲಿಂಗಾಯತರಲ್ಲಿ ಇದ್ದಂಥವ್ರು ವೀರಶೈವ ಅಂದ್ರ ಮೇಜರ್ ಕಮ್ಯುನಿಟಿ ಆಕತಿ, ಯಾವುದೇ ರೀತಿ ಅನುಕೂಲ ಸಿಗುದಿಲ್ಲ ಅಂತ ಹೇಳಿದ್ರು. ನನ್ನ ಸ್ನೇಹಿತರ ಮಗಳು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ವಾಪಸ್ ಬರ್ತೀನಿ, ನನ್ನ ಜೊತೆಗೆ ಮಾತಾಡ್ತೀನಿ. ಎಸ್, ಚನ್ನಬಸವಾನಂದ ಸ್ವಾಮೀಜಿಯವರೇ, ಯಡಿಯೂರಪ್ಪನವರು ವೀರಶೈವ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೋಸ್ಕರನೇ ಧರ್ಮ ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಧರ್ಮ ಬೇಡ, ಬರೀ ಹಿಂದೂ ಧರ್ಮದಲ್ಲೇ ಈ ಧರ್ಮ ಇರಲಿ, ಯಾವುದು ಸಪರೇಟ್ ಆಗಿರುವಂಥ ಧರ್ಮ ಬೇಡ ಅಂತ ಹೇಳ್ತಿರೋದಾ ಸರ್? ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಯಾರು ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ಶೀಲ ಉಳ್ಳವನು ಶೀಲವಂತ. ಲಿಂಗವನ್ನು ಯಾರು ಧರಿಸ್ಕೊಂಡಿದ್ದಾರೋ, ಲಿಂಗವನ್ನು ಧರಿಸ್ಕೊಂಡವರೆಲ್ಲರೂ ಲಿಂಗವಂತರು, ಲಿಂಗಾಯತರು. ಒಂದು ರೀತಿಯಿಂದ ಆಚರಣೆಯಲ್ಲಿ ಭೇದಗಳಿದೆ. ಯಜ್ಞ, ಹೋಮ, ಯಾಗ, ಹವನಗಳನ್ನು ಮಾಡತಕ್ಕಂತಹ ವೈದಿಕದ ಕರ್ಮಕಾಂಡಗಳನ್ನು ಒಪ್ಪಿಕೊಳ್ಳುವಂಥವರು ಅವರು ತಾತ್ವಿಕವಾಗಿ ಲಿಂಗಾಯತರಲ್ಲ. ವೀರಶೈವ ಮಹಾಸಭೆಯನ್ನು ನೀವು ಹೆಸರು ಚೇಂಜ್ ಮಾಡಿಕೊಂಡು ಲಿಂಗಾಯತ ಮಹಾಸಭಾ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮ ಒತ್ತಾಯ, ಮಾತಾಜಿಯವರಾಗಲಿ ನಾವಾಗಲಿ. ಕಾರಣ ಏನಂದ್ರೆ ವೀರಶೈವದ ಆಚರಣೆಗಳು ವೈದಿಕ ಧರ್ಮದ ಆಚರಣೆಗಳು. ಗುರು ಬಸವಣ್ಣನವರು ವೈದಿಕ ಧರ್ಮ ನನಗೆ ಬೇಡ, ಉಪನಯನ ಸಂಸ್ಕಾರ ಬೇಡ ಅಂತ ಹೇಳಿ ಈಗೇನು ಹಿಂದೂ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ, ಆ ಧರ್ಮವನ್ನು ಧಿಕ್ಕರಿಸಿ 8ನೇ ವಯಸ್ಸಿನಲ್ಲಿ ಅವರು ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಬಂದು 12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಸಮಾನತೆಯ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ಕಟ್ಕೊಂಡ್ರು. ಅದಕ್ಕೆ ಪ್ರತ್ಯಕ್ಷವಾಗಿ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಪ್ರಶ್ನೆ ನೀವು ಉತ್ತರ ಕೊಡ್ಲೇ ಇಲ್ಲ. ಇವತ್ತು ಪ್ರಶ್ನೆ ನೀವು ಉತ್ತರ ಹೇಳ್ತೀನಿ ಸರ್. ನಾನು ಹೇಳ್ತಾ ಇರೋದು ಸಿಂಪಲ್, ನೇರವಾಗಿರುವಂತ ಪ್ರಶ್ನೆ. ವೀರಶೈವರಿಗೆ ಸೇರಿಕೋಸ್ಕರನೇ ಅವರು ಆ ಧರ್ಮದಲ್ಲಿ ಆ ಸಮುದಾಯಕ್ಕೆ ಇರೋದ್ರಿಂದನೇ ಈ ಧರ್ಮ ಲಿಂಗಾಯತ ಧರ್ಮ ಬೇಡ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಇವತ್ತು ಲಿಂಗಾಯತ ಧರ್ಮೀಯರು ಸ್ವತಂತ್ರ ಧರ್ಮ ಹೌದು ಅಲ್ಲೋ ಬೇಕು ಅಂತ ಹೇಳ್ತಾರೆ. ಹೌದು ಅವರು ವೀರಶೈವ ಅಂತಂದ್ರೆ ಹಿಂದೂದೊಳಗಿನ ಒಂದು ಭಾಗ. ಅವರ ಆಚರಣೆಗಳು ವೀರಶೈವ ಆಚರಣೆಗಳು ಇರೋದ್ರಿಂದಾನೇ ಇವತ್ತು ನಾವು ಹಿಂದೂದೊಳಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಲಿಂಗಾಯತರಲ್ಲ ಅಂತ ಹೇಳ್ಬೋದು ತಾತ್ವಿಕವಾಗಿ. ನಮ್ಮ ಜೊತೆಗೆ ಮಾತೆ ಮಹಾದೇವಿ ಅವರು ಆಗಿಂದ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಾನು ಕೇಳುವಂತದ್ದು ಪ್ರಶ್ನೆ, ಇದೆಲ್ಲ ಗಲಾಟೆಗಳು ಗೊಂದಲಗಳು ಆರಂಭವಾಗಿದ್ದೆ ನಿಮ್ಮಿಂದ ಅಂತ. ಹೌದು, ನಿಜ. ನೀವೇ ಶುರು ಮಾಡಿದ್ದೇನೆ. ಈಗ ನೀವು ಒಂದು ಪ್ರಶ್ನೆಗೆ ಮೊದಲ ಹೇಳಿ. ಈಗ ನಾನು ಶುರು ಮಾಡಿದ್ದಲ್ಲ, ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮವಾಗಿ ಮಾಡಬೇಕು ಅನ್ನುವಂತಹ ಆಶಯ ಪ್ರೊಫೆಸರ್ MR ಸಾಖರೆ ಅವರು, SS ಬಸವನಾಳರು, ಉತ್ತಂಗಿ ಚೆನ್ನಪ್ಪನವರು, ಇವ್ರಿಗೆ ಅವ್ರ ಕಾಲದಿಂದಲೇ ಬಂತು. ಯಾಕಂದ್ರೆ ಅವರು ಅಧ್ಯಯನ ಮಾಡಿ ತಿಳ್ಕೊಂಡ್ರು, ಲಿಂಗಾಯತ ಅನ್ನೋದು ಹಿಂದೂದಲ್ಲಿ ಬರುವ ಒಂದು ಜಾತಿಯಲ್ಲ, ಇದು ವೀರಶೈವವಲ್ಲ, ಆದ್ದರಿಂದ ಇದಕ್ಕೊಂದು ಮಾನ್ಯತೆ ಬೇಕು ಅಂತ MR ಸಾಖರೆ ಅವರು ಇಂಟ್ರೊಡಕ್ಷನ್ ಟು ಲಿಂಗಧಾರಣ ಚಂದ್ರಿಕೆ ಅನ್ನೋ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ತತ್ವವನ್ನ, ಸತ್ಯವನ್ನ ಹೌದು ಖಂಡಿತ ಹೇಳಿದ್ದಾರೆ. ಸಾಹಿತ್ಯವನ್ನು ಓದಿದಾಗ ನಿಮಗೆ ಗೊತ್ತಾಗ್ತಾ ಇದೆ. ಹೌದೌದು, ಜಾತಿ ಬೇಡ, ಧರ್ಮ ಬೇಕು, ಬಸವಣ್ಣನವರ ತತ್ವ ಸಿದ್ಧಾಂತ. ಕಾರ್ಲ್ ಮಾರ್ಕ್ಸು ಭೌತಿಕವಾದದ ತಳಹದಿಯ ಮೇಲೆ ದೇವರಿಲ್ಲ, ಧರ್ಮ ಇಲ್ಲ, ಮುಕ್ತಿ ಇಲ್ಲ, ಆತ್ಮ ಇಲ್ಲ ಅಂತ ತಿಳ್ಕೊಂಡು ಅವರು ಪ್ರತಿಪಾದನೆ ಮಾಡಿ ಸಮಾಜ ಕಟ್ಟಿದ್ರೆ, ಅದು ಎಥಿಕ್ಸ್. ಎಥಿಕ್ಸ್ ಅದು ದೇಹವೇ ದೇಗುಲ, ಕೇಳಿ ಬೇಕು ಅಂತ ಎಲ್ಲಿ ಹೇಳಿದ್ರಮ್ಮ? ಒಳ್ಳೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಹೇಳಿ. ಕೇಳಿಯಪ್ಪ, ಸ್ವಲ್ಪ ವಿಷಯ ಸರಿಯಾಗಿ ತಿಳ್ಕೊಳ್ದೆ ಅಡ್ಡ ಮಾತಾಡಬೇಡಿ. ಏನಂದ್ರೆ ಒಂದು ಧರ್ಮದಲ್ಲಿ
ಅನೇಕ ಸಂಗತಿಗಳು ಬರ್ತವೆ, 11 ಲಕ್ಷಣಗಳು ಬರ್ತವೆ. ಅದರಲ್ಲಿ ಎಥಿಕ್ಸ್ ಅನ್ನುವಂಥದ್ದು, ನೀತಿಶಾಸ್ತ್ರ ಅನ್ನೋದು ಒಂದು. ನೀತಿಶಾಸ್ತ್ರದ ಸೂತ್ರ ದೈವೇ ಧರ್ಮದ ಮೂಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಒಂದ್ ನಿಮಿಷ ಬರ್ತೀನಿ ಅಮ್ಮ, ನಾನು ಬರ್ತೀನಿ. ವಾಗೀಶ್ ಅವರೇ, ಅವು ಕೇಳ್ತಾ ಇರುವಂತದ್ದು ಆ ರೀತಿಯಾಗಿ ಧರ್ಮ ಬೇಕು ಅದು ಬೇಕು ಅಂತ ಹೇಳಿ, ಬಟ್ ವೀರಶೈವರನ್ನ ಅದ್ರಲ್ಲಿ ಯಾಕೆ ಸೇರಿಸ್ಕೊಳ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಒಂದು ನಿಮಿಷ, ಮಾತಾಜಿಯವರು ದೊಡ್ಡ ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಏಜೆಂಟು, ಒಳ್ಳೆ ವಾಕ್ಚಾತುರ್ಯ ಇರ್ತಕ್ಕಂಥವ್ರು. ಇಲ್ಲ ಅವ್ರ ಪ್ರಶ್ನೆ ಕೇಳಿದ್ರು ಅವರೇ ಬಸವಣ್ಣ ಜನರಿಂದ ಗುರುವಾದ, ಜನರಿಂದ ಎಲ್ಲವನ್ನೂ ಪಡೆದುಕೊಂಡಿದ್ದು, ಗುರುವನ್ನಾಗಿ ಸ್ವೀಕರಿಸೋದು ಹೇಳಿದ್ರು. ಇದು ಜನರಿಂದ ಸೃಷ್ಟಿಯಾಗಿರೋದು ಲಿಂಗಾಯತ ಧರ್ಮ. ಬಸವಣ್ಣ ಎಲ್ಲೂ ಧರ್ಮ ಸ್ಥಾಪಕನಲ್ಲ. 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ, ಹೇಮಾರೆಡ್ಡಿ, ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗ್ತಿರೋದು ಹಿಂದೂ ದೇವರು. ಯಾಕೆ ಹೋದ್ರು? 12ನೇ ಶತಮಾನದಲ್ಲಿ 38 ಕವಿಗಳು ವೀರಶೈವ 11 ಕವಿಗಳು ಲಿಂಗಾಯತರು. ಸದಾಕ್ಷರಿ ಏನ್ ಹೇಳ್ತಾನೆ? ಬಸವಣ್ಣನವರು ಶಿವನ ಬಸವಣ್ಣನ ಹೆಸರೇ ಹಿಂದೂ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ಎಲ್ಲರ ಹೆಸರುಗಳು ಹಿಂದೂಗಳೇ. ಆಗ್ಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತರು ಒಂದು ಅಂತಾನೆ ಹೇಳಿದೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಕೊಟ್ಟಿತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ, ಅದು ರಿಜೆಕ್ಟ್ ಮಾಡಿತು ಸುಪ್ರೀಂ ಕೋರ್ಟ್ ನಲ್ಲಿ, ಆಗೋದಿಲ್ಲ ಅಂತ. ಆಗ್ಲೂ ಮಾದೇವರು ಸಮಾಜ ಹೊಡ್ಕೊಂಡು ಬಸವ ಧರ್ಮ ಅಂದ್ರು ಇವತ್ತು ಲಿಂಗಾಯತ ಧರ್ಮ ಸೃಷ್ಟಿ ಮಾಡಿದ್ದಾರೆ. ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದು ವಾಗೀಶ್ ಅವರು ವೀರಶೈವ ಮಹಾಸಭಾ ಪದಾಧಿಕಾರಿಗಳಾಗಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹಾಗಿದ್ರೆ ಇವರು ಹಿಂದೂಗಳೇ ಆಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಸ್ವತಂತ್ರ ದಯವಿಟ್ಟು ಒಂದ್ ನಿಮಿಷ ಸ್ವಾಮೀಜಿಯವರೇ, ಶಂಕರ್ ಸರ್, ಇದೇ ರೀತಿಯಾಗಿ ಕಚ್ಚಾಡ್ಕೊಂಡೇ ಹೊಡ್ಕೊಂಡೇ ನಾವು ಈ ರೀತಿ ಜನ ನಡೆಸ್ಬೇಕಾ, ಅಥವಾ ಇಲ್ಲ ಸಮಾಜದಲ್ಲಿ ನಾವು ಚೆನ್ನಾಗಿದ್ದೀವಿ ನಾವು ತೋರಿಸ್ಬೇಕು ಅನ್ನೋದನ್ನ ಒಂದು ಧರ್ಮದ ಉದ್ದೇಶ ಅಲ್ವಾ? ಈ ರೀತಿಯಾಗಿ ಕಚ್ಚಾಡ್ಕೊಳ್ಳೋದಾ? ಒಂದು ಧರ್ಮದಲ್ಲಿ ಪಂಗಡಗಳು, ಉಪಜಾತಿಗಳು ಸಿಕ್ಕಾಪಟ್ಟೆ ಬರುತ್ತೆ. ಬಡಿಗೇರ ಅದನ್ನೇ ಹೇಳಿದ್ದಾರೆ, ಲೋಕದೊಳಂಕ ನೀವೇ ಗೆದ್ದಿರುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಸಂಗಮ ಅಂತ ಹೇಳಿದ್ದಾರೆ. ಹಾಗೆ ಇವರು ಮೊದಲು ಧರ್ಮದ ಮುಖಂಡರು ಕೇಳ್ರಿ ವಾಗೀಶ್ ಅವರೇ, ಇದ್ರ ಅರ್ಥ ಏನು ಅಂದ್ರೆ, ಇದು ನನಗೂ ನಿಮಗೂ ಎಲ್ರಿಗೂ ಸೇರೆ ಬಸವಣ್ಣ ಹೇಳಿದ್ದು, ಮೊದಲು ನಿಮ್ಮದನ್ನ ನೀವು ಸರಿ ಮಾಡ್ಕೊಳ್ಳಿ. ಕೇಳಿ, ನಿಮ್ಮದನ್ನ ನೀವು ಸರಿ ಮಾಡ್ಕೊಳ್ಳಿ. ಈಗ ಲಿಂಗಾಯತ ವೀರಶೈವ ಹಿಂದೂ ಧರ್ಮದ ಭಾಗವಾದ್ರೇನು, ಭಾಗವಾಗದೆ ಹೋದ್ರೇನು, ಈ ದೇಶದಲ್ಲಿ ಸಾವಿರಾರು ವರ್ಷದ ಇತಿಹಾಸದಲ್ಲಿ ಇಂಥವು ಅನೇಕ ನಡೆದಿದೆ. ಜೈನ ಧರ್ಮ ಇದೆ, ಸಿಖ್ ಧರ್ಮ ಬಂದಿದೆ, ಬೌದ್ಧ ಧರ್ಮ ಬಂದಿದೆ. ಅಂದ್ರೆ ಇನ್ನೂ ಕೆಲವು ಬರಲೂಬಹುದು, ಮುಂದೆ ಬರ್ತಾ ಇನ್ನೂ ಕೆಲವು ಬರ್ಬೋದು, ಬರೋದಿಲ್ಲ ಅಂತ ಏನಿಲ್ಲ. ಅಂತ ಸಂದರ್ಭದಲ್ಲಿ ರಾಜಕೀಯಕ್ಕೋಸ್ಕರ ಓಟಿಗೋಸ್ಕರ ರವಿ ಸುಬ್ರಹ್ಮಣ್ಯ ಸರ್, ಜಾತಿ ಧರ್ಮದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಒಡೆಯುವಂತ ಕೆಲಸವನ್ನ ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ ಅನ್ನೋದು ರಾಯರೆಡ್ಡಿ ಅವರು ಪ್ರಸ್ತಾಪಿಸಿರುವಂತ ಮಾತು. ಅಂದ್ರೆ ಈಗ ಮಾಡ್ಕೊಂಡು ಬರ್ತಾ ಇರುವಂತದ್ದು ಇದು ಯಾವುದು ಅಲ್ವಾ ಅಂತ. ಅಲ್ಲ, ರಾಯರೆಡ್ಡಿ ಅವರ ವೈಯಕ್ತಿಕ ಅಭಿಪ್ರಾಯ. ನಾನು ಅದಕ್ಕೆ ಬರೋಕ್ಕೆ ಮುಂಚೆ ಒಂದು ಮಾತು ಹೇಳಲೇಬೇಕು. ಧರ್ಮ ಅಂತಕ್ಕಂಥದ್ದು ಒಂದು ಆಚರಣೆಯ ಪದ್ಧತಿ. ಯಾವ ವಿಚಾರಗಳನ್ನು ಅವರು ಅನುಸರಿಸ್ಕೊಂಡು ಬರ್ತಾರೆ ಅದಕ್ಕೆ ನಾವು ಧರ್ಮ ಅಂತೀವಿ. ಅದಕ್ಕೆ ಯಾವುದಕ್ಕೂ ಒಂದು ಹೊಸದಾಗಿ ಟ್ಯಾಗ್ ಕೊಡಬೇಕಾದಂಥದ್ದಿಲ್ಲ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಯಾರು ಲಿಂಗ ಧಾರಣೆಯನ್ನು ಮಾಡಿಕೊಂಡು ಲಿಂಗವನ್ನು ಪೂಜೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಲಿಂಗಾಯತರು ಅಂತ ಹೇಳಿ. ಅದಕ್ಕೋಸ್ಕರ ಅದನ್ನು ನಾವು ಆ ಆಚರಣೆಯ ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೀವಿ. ಆ ಆಚರಣೆಯನ್ನು ಯಾರು ಮಾಡ್ತಾ ಇದ್ದಾರೆ ಅವರು ಲಿಂಗಾಯತರು ಅಂತ. ಈಗ ಯಡಿಯೂರಪ್ಪನವರು ಕೂಡ ಅದನ್ನು ಲಿಂಗ ಧಾರಣೆಯನ್ನು ಮಾಡ್ಕೊಂಡು ಲಿಂಗ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಹಾಗಾಗಿ ಅವರು ಲಿಂಗಾಯತರೇ. ಹೊರಟ್ಟಿಯವರು ಒಂದು ಮಾತಾಡ್ತಾ ಹೇಳಿದರು, ಇವತ್ತು ನಮಗೆ ಲಿಂಗಾಯತರು ಅಂದರೆ ಮುಂದುವರೆದ ಜನಾಂಗ ಅಂತ ಗುರುತಿಸ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ಅದಕ್ಕೆ ಬೇರೆದೇ ಅಂದರೆ ಒಂದು ಮೈನಾರಿಟಿ ಟ್ಯಾಗ್ ಸಿಕ್ಕಿದ್ರೆ ನಮಗೆ ರಿಸರ್ವೇಷನ್ ಅನ್ನೋ ಉದ್ದೇಶ ಇರ್ಬೋದು ಬಹುಶಃ ಅವರಲ್ಲಿ. ಆದ್ದರಿಂದ ನಮಗೆ ಬೇಕು ಅಂತ. ಇಲ್ಲಿ ವಿಚಾರ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಇವ್ರು ಮಾಡಕ್ ಹೊರಟಿದ್ದಾರೆ ಹೊರತು ಬಿಜೆಪಿ ಯಾವ್ದು ಹಿಡನ್ ಅಜೆಂಡಾ ಇಟ್ಕೊಂಡು ಇದ್ರೊಳಗೆ ಯಾವ್ದು ನಮ್ದು ಯಾವ ಅಜೆಂಡಾನು ಇಲ್ಲ. ಒಂದು ನಿಮಿಷ, ಬೆಂಗಳೂರಲ್ಲಿ ಯಾವ್ದು ಇದ್ರ ಬರ್ತೀನಿ, ಇದ್ರ ಮುಗಿಸಿ ಅದಕ್ಕೂ ಬರೋಣ ಬೇಕಾದ್ರೆ, ಅದಕ್ಕೂ ಏನು ತೊಂದರೆ ಇಲ್ಲ. ಆಮೇಲೆ ಈಗ ಕೇಳಿದ ಪ್ರಶ್ನೆಗೆ ಬರ್ತೀನಿ. ನಾನು ಕೇಳಿದ ಪ್ರಶ್ನೆ ಇನ್ನೊಂದು ನೇರವಾಗಿರೋದು, ರಾಯರೆಡ್ಡಿ ಅವರು ಅದನ್ನೇ ಆರೋಪ ಮಾಡ್ತಾರೆ, ಅದನ್ನೇ ಕೇಳ್ತಾರೆ. RSS ಇದ್ದಿರುವುದು ಹಿಂದುತ್ವ ಅಜೆಂಡಾ, ಯಡಿಯೂರಪ್ಪನವ್ರಿಗಿರೋದು ಹಿಂದುತ್ವ ಅಜೆಂಡಾ.
ಅದನ್ನೇ ಅವ್ರು ಪಾಲಿಸ್ತಾ ಇರೋದು ಲಿಂಗಾಯತ ಧರ್ಮವನ್ನಲ್ಲ ಅನ್ನೋದು ನೇರ ಆರೋಪ. ಅದನ್ನೇ ಕೇಳ್ತಾ ಇರ್ತಕ್ಕಂಥದ್ದು. ಹಿಂದೂ ಧರ್ಮದ ಒಂದು ಭಾಗವೇ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು. ಲಿಂಗಾಯತ ಧರ್ಮದಲ್ಲಿ ಅಲ್ವೇ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಕೆಲವರು ಯಾರು ಹೇಳ್ಕೊತಾ ಇರ್ಬೋದು. ಇವತ್ತು ಈಗ ಹೇಳಿದ್ರಲ್ಲ ರಾಯರೆಡ್ಡಿ ಅವರು, ಇವ್ರು ಲಿಂಗಾಯತರೇ ಅಲ್ಲ. ಇಲ್ಲಿ ನೀವು ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಿದಿರಿ, ಅದಕ್ಕೆ ಉತ್ತರ ಹೇಳಲೇಬೇಕಾಗಿದೆ ನಾನು. ಇಲ್ಲಿ ರಾಜಕಾರಣ ನಡೀತಾ ಇದೆ. ಈಗ ಯಾರು ಉಪಜಾತಿ ಸೆನ್ಸಸ್ ಕೇಳಿರ್ಲಿಲ್ಲ. ಇವತ್ತು ಈಗಾಗಲೇ ನಾನು ಉಪಜಾತಿ ಅದನ್ನೇ ಕೇಳಿರ್ತಕ್ಕಂಥದ್ದು. ಇವತ್ತು ಸರ್ಕಾರಕ್ಕೆ ಏನಾಗಿದೆ, ರಾಜ್ಯದಲ್ಲಿ ಮಾಡ್ತು ಆ ಜಾತಿ ಸಮೀಕರಣದಲ್ಲಿ ಯಾವ್ಯಾವ ಎಷ್ಟೆಷ್ಟು ಇದೆ ಅನ್ನೋ ಲೆಕ್ಕಾಚಾರಗಳು ರಾಜ್ಯ ಸರ್ಕಾರಕ್ಕೆ ಈ ವೋಟ್ ಬ್ಯಾಂಕ್ ಅನ್ನ ಒಡೆಯುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಿಎಂ ಅವರ ಮಾಸ್ಟರ್ ಪ್ಲಾನ್ ಇದು. ಹೊರಟಿ ಸರ್, ಹೊರಟಿ ಸರ್ ಕೇಳ್ತಾ ಇದೆಯಾ? ಬಡಗೇರ್ ಅವರ ಏನ್ ಮಾತಾಡಿದ್ರಿ ಇವ್ರು ಕೂಡ ಇಷ್ಟ ಕೇಳ್ತಿದೆ, ಏನ್ ಮಾತಾಡ್ಸಕ್ಕೆ ಕೊಡಂಗಿಲ್ಲ. ಎಲ್ಲೆಲ್ಲಿ ಹೋಗ್ತಿದ್ ನಿಮ್ ವಿಷಯ? ನೀವ್ ಯಡಿಯೂರಪ್ಪ ಲಿಂಗಾಯತ ಅಜೆಂಡಾ ಇಟ್ರೆ ಮುಂದೆ ಹೆಂಗಾಗ್ತದೆ ಹೇಳಿ ನೋಡೋಣ. ಅಲ್ಲ, ನಾನು ಕೇಳ್ತಾ ಇರೋದು ನೇರ ಪ್ರಶ್ನೆ. ಅದು ರಾಯರೆಡ್ಡಿ ಅವ್ರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಬಟ್ ನಾನ್ ಕೇಳ್ತಾ ಇರುವಂತ ಪ್ರಶ್ನೆ, ರಾಜ್ಯ ಸರ್ಕಾರ ಸಮೀಕ್ಷೆಯನ್ನ ಮಾಡ್ತು, ಸಮೀಕ್ಷೆಯಲ್ಲಿ ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಮತಗಳಿದೆ, ಯಾವ್ಯಾವ ಧರ್ಮಗಳಿಗೆ ಎಷ್ಟೆಷ್ಟು ವೋಟ್ ಬ್ಯಾಂಕ್ ಇದೆ ಅನ್ನೋದು ಗೊತ್ತಾಗೇನೆ ಈ ಒಡೆಯುವಂತ ಕೆಲಸವನ್ನ ಮಾಡಕ್ ಮುಂದಾಗಿದ್ದಾರೆ ಅನ್ನೋದು ಆರೋಪ. ನೋಡಿ, ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡಂಗಿಲ್ಲ. ಜಾತಿ ಸಮೀಕ್ಷೆ ಮಾಡುವಾಗ ಏನ್ ಬಂತ, ಯಾಕೆ ಬಂತಂದ್ರ ನೋಡಿ, ಇಲ್ಲೊಂದು ಬಸವ ಭಾರತ ಅಂತ ಒಂದು ಪೇಪರ್ ಹೊಂದಿದೆ KR ನಗರಿಂದ. ಅದನ್ನ ಯಾರು ಓದಿದ್ರಂದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ತಿದೆ. ನಾ ಜಾತಿ ಸಮೀಕ್ಷೆ ಅದನ್ನ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ. ಏನಾಗಿದೆ ಅಂದ್ರೆ, ನಾ ಈಗ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭೆ ಐತಿ, ನಾನು ಕೇಳ್ತೀನಿ, ಅಥವಾ ಯಡಿಯೂರಪ್ಪರ ಕೇಳಿ. ಯಡಿಯೂರಪ್ಪರಾಗಲಿ ಬಸವರಾಜ ಹೊರಟ್ಟಿ ಅವರು ಲಿಂಗಾಯತರು ವೀರಶೈವರು ಅನ್ನೋದು ಹೇಳಿ, ವೀರಶೈವ ಮಹಾಸಭೆ ಅವರು ಹೇಳಿ. ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಾ ಜಾತಿಯವರು ಇವತ್ತು 150 ವರ್ಷದಿಂದ ಇದು ವೀರಶೈವ ಮಹಾಸಭೆ ಹುಟ್ಟಿತು ಅಂತ ಹೇಳ್ತಾರೆ. ಕಾಲ ಬದಲಾಗಿದೆ. ಎಲ್ಲರೂ ತಮ್ಮ ತಮ್ಮ ಜಾತಿಯಲ್ಲಿ ಜನರಿಗೆ ಉದ್ಯೋಗ ಸಿಗಬೇಕು, ಜನರಿಗೆ ಸೀಟ್ ಸಿಗಬೇಕು ಅಂತ ಹೇಳ್ತಾರೆ. ವೀರಶೈವ ಅಂದ್ರೆ ಇದು ಬಹುಮತದಿಂದ ಇದ್ದಂತ ಜಾತಿ ಆಗ್ತಿದೆ. ಲಿಂಗಾಯತರಂದ್ರೆ ಈಗ ತಮಿಳ್ನಾಡಿಗೆ ಅದಾರ, ಆಂಧ್ರದಾಗ ಅದಾರ, ಮಹಾರಾಷ್ಟ್ರದಾಗ ಅದಾರ. ನಾ ತಮಿಳ್ನಾಡಿಗೆ ಹೋಗಿದ್ದೆ, ಲಿಂಗಾಯತ ಪರಿಸ್ಥಿತಿ ದೇವರ ಬಲ್ಲಲ್ಲಿ. ಹಿಂಗಾಗಿ ಅಖಿಲ ಭಾರತದಲ್ಲಿ ಲಿಂಗಾಯತರು ಅಂದ್ರೆ ಎಲ್ಲ ರೀತಿಯಿಂದ ಸೌಲಭ್ಯಗಳು ಮಕ್ಕಳಿಗೆ ಸಿಗ್ತಾವ ಅನ್ನುವಂಥದ್ದು ಮುಖ್ಯವಾದದ್ದು. ಅದಕ್ಕೆ ಅಖಿಲ ಭಾರತ ವೀರಶೈವದಲ್ಲ, ಇವರೇನಂತಾರೆ, ವೀರಶೈವ ಲಿಂಗಾಯತರ ಹಾಕಂತಾರ. ಎರಡ್ರಾಗ ಒಂದನ್ರಿ, ವೀರಶೈವರ ಅನ್ರಿ ಲಿಂಗಾಯತರ ಅನ್ರಿ. ಈಗ ಇಲ್ಲಿ ಅಂದ್ರೆ ವೀರಶೈವ ಅಂತ್ರಿ ಲಿಂಗ ರಾಜಕೀಯ ಮಾಡಕ್ಕಂತಾರ. ನಮ್ಮ ಇದು ಬೇರೆಯವ್ರ ಮೇಲೆ ನಾನು ಮುಖ್ಯಮಂತ್ರಿಗಳಾಗ್ಲಿ ರಾಜಕಾರಣಿಗಳೇ ಅವ್ರನ್ನ ಬಳಸ್ಕೊಳಕ್ ತಯಾರಾದ್ಮೇಲೆ ಏನ್ ಮಾಡಕ್ಕಾಗತ್ತೆ ಸರ್? ಶಂಕರ್ ಸರ್, ಇದೆಲ್ಲ ನಾನು ಕೇಳ್ತಾ ಇರುವಂತದ್ದು ಯಾಕೆ ಅನ್ನೋದಾದ್ರೆ, ಈ ಎಲ್ಲಾ ಹಿನ್ನೆಲೆಗಳನ್ನ ಗಮನಿಸೋದಾದ್ರೆ, ಮುಖ್ಯಮಂತ್ರಿಗಳು ಇನ್ನೊಂದು ಮಾತನ್ನ ಹೇಳ್ತಾರೆ, ಹಿಂದುತ್ವ ಪರ ಮನಸ್ಸಿರುವಂತಹ ಅಧಿಕಾರಿಗಳನ್ನ ನಾನು ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ. ಇದು ಯಾವ ಓಡಕ್ಕೂ ಸರ್ ಇಲ್ಲ. ಅದು ಅದಕ್ಕೆ ಬರೋಣ, ಅದು ಬೇರೆ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಇದ್ರ ಲಿಂಗಾಯತರಿಗೂ ಅದಕ್ಕೂ ಸಂಬಂಧ ಒಡೆಯುವಂತ ಕೆಲಸ, ಓಟಿಗೋಸ್ಕರ ಮಾಡುವಂತ ಕೆಲಸ ಇದು ಯಾವುದು ಅಲ್ವಾ? ನೀವು ಅದಕ್ಕಿಂತ ಮುಂಚೆ ಒಂದು ಕಮೆಂಟ್ ಮಾಡಿದ್ರಿ, ಉಪಜಾತಿಗಳನ್ನ ಸೇರಿಸಿ ಬೇಕು ಅಂತ ಹೊಡಿತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಒಂದು ಕಮೆಂಟ್ ಮಾಡಿದ್ರೆ, ಅದನ್ನ ಯಾರು ಗಂಭೀರವಾಗಿ ತಗೊಳ್ಳಿಲ್ಲ. ಲಿಂಗಾಯತರಲ್ಲಿ ಅಷ್ಟೇ ಅಲ್ಲ, ಒಕ್ಕಲಿಗರಲ್ಲಿ, ಬ್ರಾಹ್ಮಣರಲ್ಲಿ ಎಲ್ಲದರಲ್ಲೂ ಕೂಡ ಉಪಜಾತಿಗಳು ಇರತಕ್ಕಂಥ ಸತ್ಯ. ಒಂದು ಸೆನ್ಸಸ್ ಮಾಡಬೇಕಂತ ಸಂದರ್ಭದಲ್ಲಿ ಯಾವುದೇ ಉಪಜಾತಿಯಲ್ಲಿ ಕೊಡಲ್ಪಡತಕ್ಕಂಥವ್ರು ಕೂಡ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಲಿಂಗಾಯತರಲ್ಲಿ 79 ಉಪಜಾತಿಗಳನ್ನ ಸೆನ್ಸಸ್ನವರು ಸೇರಿಸಿದ್ರು. ಅದಕ್ಕೆ ವೀರಶೈವ ಮಹಾಸಭಾ ಮತ್ತೊಂದು ಪಟ್ಟಿಯನ್ನು ಕೊಟ್ಟು ಇನ್ನು 26 ಉಪಜಾತಿಗಳು ಬಿಟ್ಟು ಹೋಗಿದ್ದಾವೆ. ಈ 26 ಉಪಜಾತಿಗಳನ್ನು ಸೇರಿಸಿ ಅಂತ ಹೇಳಿದ್ ವೀರಶೈವ ಮಹಾಸಭಾ, ಸಿದ್ದರಾಮಯ್ಯ ಅಲ್ಲ. ದಯವಿಟ್ಟು ಇದು ವಾಸ್ತವ ಇದಲ್ಲ. ಅದರಲ್ಲಿ ಈ ಸೆನ್ಸಸ್ ಮಾಡ್ತಾ ಇರೋ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನವರು ಅದ್ರಲ್ಲಿ 6 ನಾವು ಸೇರಿಸ್ತೇವೆ, ಇನ್ನು 20 ಇತರೆ ಅಂತಕ್ಕಂಥದ್ರಲ್ಲಿ ನೀವು ಬರೀಲಿಕ್ಕೆ ಅವಕಾಶ ಇದೆ ಅಂತ ಇದೇ ಆರೋಪವನ್ನು ಒಕ್ಕಲಿಗರು ಮಾಡ್ತಾರೆ. ಕುಂಚಿಟಿಗರು, ಎಲ್ಲ ಲೆಕ್ಕಾಚಾರಗಳು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿನೇ ನಾವು ಓಟನ್ನ ಹೊಡಿಬೇಕು. ಕೇಳ್ರಿ ಬಡಿಗೇರ, ನೀವು ಪಾಸಿಟಿವ್ ಆಗು ನೋಡ್ಬೋದು, ನೆಗೆಟಿವ್ ಆಗು ನೋಡ್ಬೋದು. ಇರೋ ಅಂಕಿ ಅಂಶಗಳನ್ನು ತೆಗೆದುಕೊಳ್ಳೋದು, ಇಂತಿಂತವ್ರು ಇಷ್ಟಿದ್ದಾರೆ ಅಂದ್ರೆ ಹೊಡಿಯಬಹುದು ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು. ಇಂಥವ್ರು ಇದಾರೆ ಅಂತೇಳಿ ಲೆಕ್ಕ ಸಿಕ್ತು, ಅದ್ರ ಪ್ರಕಾರ ಬೆನಿಫಿಟ್ ಕೊಡ್ಬೋದು, ಪಾಸಿಟಿವ್ ಯಾವ ಇಲ್ಲ ನಿಮ್ಮ ಕೇಳಿ
ಈ ದೇಶದಲ್ಲಿ ಸೆನ್ಸಸ್ ಯಾವಾಗೂ ಕಳೆ ಬರಲಾರದಂತದ್ದು ಬಡಿಗೇರ್ ಸಾಹೇಬ್ರೆ ದಯವಿಟ್ಟು ತಿಳ್ಕೊಳ್ಳಿ, ಈ ದೇಶದಲ್ಲಿ ಸೆನ್ಸಸ್ ನ ಇಷ್ಟು ದಿವಸ ಜಾತಿವಾರು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಂತಿಲ್ಲ. ಅದನ್ನ ರಾಜ್ಯದಲ್ಲಿ ಅದಾಗಿರ್ಲಿಲ್ಲ. ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ ಸುಪ್ರೀಂ ಕೋರ್ಟ್ಗೆ 50% ಒಂದ್ ನಿಮಿಷ ಕೇಳಿ, ಜಾಸ್ತಿ ಮೀಸಲಾತಿ ಬೇಕು ಅಂತ ಕೇಳಿದಾಗ ನಿಮ್ಗೆ ಆಧಾರ ಏನಿದೆ ಅಂತೇಳಿ ಕೇಳಿದ್ರು. ಇವ್ರಿಗೆ ಇಷ್ಟೇ ಕೊಡ್ಬೇಕು ಅಂತ ಜನಸಂಖ್ಯೆ ಬಗ್ಗೆ ನಿಮಗೆ ನಿಖರವಾದಂತ ಮಾಹಿತಿಯಲ್ಲಿದೆ. ಅದಕ್ಕೋಸ್ಕರ ಸೆನ್ಸಸ್ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸೆನ್ಸಸ್ ಮಾಡಿಸ್ತಾ ಇದ್ದಾರೆ. ಯಾರು ಎಷ್ಟಿದ್ದಾರೆ ನೀವು ಪಾಸಿಟಿವ್ ನೆಗೆಟಿವ್ ಹೇಳಿದ್ರಲ್ಲ, ನೀವು ಅದನ್ನ ಪಾಸಿಟಿವ್ ಆಗಿ ನೋಡ್ತಾ ಇದ್ರೆ ಅದರ ನೆಗೆಟಿವ್ ಹೀಗೆ ಆದ್ರೆ ಒಂದ್ ನಿಮಿಷ, ಈ ಜಾತಿ ಉಪಜಾತಿಗಳು ಪ್ರಜಾಪ್ರಭುತ್ವ ಬಂದ ಮೇಲೆ ಹುಟ್ಟಿದ್ದೇನಲ್ಲ, ಸಾವಿರಾರು ವರ್ಷಗಳಿಂದ ಜಾತಿ ಉಪಜಾತಿಗಳು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದು. ನಾನು ಹೇಳ್ತೀನಿ, ಇಲ್ಲಿ ಸಿದ್ದರಾಮಯ್ಯನವರು ಶಿಫಾರಸ್ ಮಾಡ್ತೀನಿ ಅಂತ ಹೇಳಿರೋದು ಯಾವುದೇ ಪರ್ಟಿಕ್ಯುಲರ್ ಆಗಿ ಒಂದು ಜಾತಿಗೋಸ್ಕರ ಮಾಡ್ತೀನಿ ಅಂತ ಹೇಳಿಲ್ಲ. ಲಿಂಗಾಯತ ಒಂದು ಸ್ವತಂತ್ರವಾದ ಧರ್ಮ, ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ. ಇದರಲ್ಲಿ ಈಗ ನಮ್ಮ BL ಶಂಕರ್ ಸರ್ ಹೇಳಿರೋ ಹಾಗೆ 79 ಒಳ ಪಂಗಡಗಳಿದೆ. ಈ ಧರ್ಮಕ್ಕೆ ಶಿಫಾರಸ್ ಮಾಡೋದು ಅದು ಕೇಂದ್ರ ಸರ್ಕಾರದ ಕೆಲಸ, ಶಿಫಾರಸ್ ಮಾಡೋದಷ್ಟೇ ರಾಜ್ಯ ಸರ್ಕಾರ. ಧರ್ಮದ ವಿಷಯ ಇದ್ದಾಗ ಉಪಜಾತಿಗಳ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ. ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕರ್ನಾಟಕ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವರು. ಇದು ತಿಳ್ಕೊಂಡ್ರಿ, ರಿಜೆಕ್ಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವರು. ಆದ್ರೆ ಸಿದ್ದರಾಮಯ್ಯ ಮುಂದುವರೆದಾಗ ನಮ್ಮ ಸನ್ಮಾನಕ್ಕೆ ಬಂದಾಗ ಎಲ್ಲಾ ಜಾತಿಯ ಬಸವಣ್ಣವ್ರಿಗೆ ಅವ್ರಿಗೆ ಗೌರವ ಕೊಟ್ಟಾಗ ಅವ್ರು ಹೇಳಿದ್ರು ವೀರಶೈವ ಲಿಂಗಾಯತ, ಅವರು ತಪ್ಪು ಹೇಳಿದ್ರು. ವೀರಶೈವ ಲಿಂಗಾಯತರನ್ನು ಸ್ವತಂತ್ರ ಧರ್ಮ ಬೇಕಾದ್ರೆ ಪರಿಗಣಿಸ್ತೀವಿ, ನನ್ನ ಶಿಫಾರಸ್ ಅಗತ್ಯ ಇದ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವೀರಶೈವರು ಒಂದು ಪಕ್ಷದ ಗುಲಾಮರಲ್ಲ. ವೀರಶೈವ ಸಮಾಜಕ್ಕೂ ಯಾವ ಧರ್ಮನೂ ಯಾವ ಜಾತಿನೂ RSS ಒಂದು ಸಂಘಟನೆ ಹೊರತು ವೀರಶೈವ ಯಡಿಯೂರಪ್ಪ ಎಲ್ಲ ಸರ್ವಧರ್ಮದ ನಾಯಕನ ಹೊರತು ಒಂದೇ RSS ಪಂಗಡದವರಲ್ಲ. ಒಂದು ನಿಮಿಷ ಕೇಳ್ರಿ, ವೀರಶೈವ ಲಿಂಗಾಯತ ಅಂತ ಹೇಳಿದ್ರೆ ಇನ್ನು 1,000 ವರ್ಷ ಲಿಂಗಾಯತ ಅಂತ ಹೇಳಿದ್ರೆ ಮಾತ್ರ ಸ್ವತಃ ನಿಮ್ಮಲ್ಲೇ ಒಡಕಿಟ್ಕೊಂಡು ಒಗ್ಗಟ್ಟಾಗಿ ಬನ್ನಿ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ನಿಮ್ಮಲ್ಲೇ ಒಡಕಿಟ್ಕೊಂಡು ವೀರಶೈವ ಇಲ್ಲ ಅಂತೀರಾ, ಲಿಂಗಾಯತರು ಇಲ್ಲ ಅಂತೀರಾ, ಮತ್ತೆ ಒಗ್ಗಟ್ಟು ಬೇಕು, ಧರ್ಮ ಬೇಕು, ಯಾವ ಧರ್ಮ ಕೊಡಕ್ಕಾಗುತ್ತೆ? ಸನಾತನ ಧರ್ಮದ 21ನೇ ಶತಮಾನದಲ್ಲಿ ಈ ಜಾತಿ ಪದ್ಧತಿಯಿಂದ ಹೊರಗಡೆ ಬಂದು ಅಭಿವೃದ್ಧಿಯ ಕಡೆ ನಾವು ನೋಡ್ಬೇಕು ಅಂತಕ್ಕಂಥದ್ದನ್ನ ಒಂದು ಸೆಕ್ಯುಲರ್ ಕಂಟ್ರಿ, ಸೆಕ್ಯುಲರ್ ಅಂತ ಹೇಳಿ ಹೊರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಉಪಜಾತಿಗಳನ್ನು ಇಟ್ಕೊಂಡು ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕೇ ಹೊರತು ಇದ್ರ ಮೇಲೆ ನಾನು ಎಷ್ಟು ವಿಷಬೀಜ ಎತ್ತಿ ನಾನು ಇದರೊಳಗೆ ಏನೇನು ಮಾಡ್ತೀನಿ ಅಂತಕ್ಕಂಥದ್ದನ್ನ ಬಿಡಬೇಕು. ಸರ್ಕಾರ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸೆಕ್ಯುಲರ್ ರಾಷ್ಟ್ರ ಅಂತ ಕಳಿಸಬೇಕಾದ್ರೆ ನಾವು ಎಲ್ಲರನ್ನ ಅಲ್ಲ ಒಟ್ಟು ಕಟ್ಟಿದಂತಹ ಕನಸಿತ್ತಲ್ಲ, ಅವ್ರು ನೋಡಿರುವಂತಹ ಕನಸಿತ್ತಲ್ಲ, ಅದನ್ನೇನಾದ್ರೂ ಈಗ ನೋಡ್ಬಿಟ್ರೆ ನಾನು ಯಾಕಾದ್ರೂ ಇಷ್ಟೆಲ್ಲ ಇದನ್ನ ಮಾಡ್ಕೊಂಡೆ ಅನ್ನೋ ನನ್ನ ಹತ್ರ ತುಂಬಾ ಕಡಿಮೆ ಟೈಮ್ ಇದೆ, ಹಾಗಾಗಿ ನಾನು ಮಾತೆ ಮಹಾದೇವಿ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬಿಡ್ತೀನಿ. ಅಮ್ಮ, ಈ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ಬಿಟ್ಟು ನಾವಿಬ್ರು ಕೂಡ ಒಂದಾಗಿ ಹೋಗ್ತೀವಿ, ವೀರಶೈವರು ಲಿಂಗಾಯತರು ಅನ್ನೋ ಮನಸ್ಥಿತಿಯಲ್ಲಿ ಇದೀರೋ ಅಥವಾ ಬೇಡವೇ ಬೇಡ ಇನ್ನೂ ಹೀಗೆ ಮುಂದುವರಿಲಿ ಅಂತ ಇದ್ದೀರೋ? ಒಂದನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಿದ್ದರಾಮಯ್ಯನವರು ಯಾವುದೇ ರೀತಿ ನಮ್ಮ ಸಮಾಜವನ್ನು ಒಡೆಯಬೇಕು ಅಂತ ಹೇಳಿ ಅವರು ದುರುದ್ದೇಶ ಇಟ್ಕೊಂಡಿಲ್ಲ. ಯಾಕಂದರೆ ಇದು ಬಹಳ ದಿವಸಗಳ ಬೇಡಿಕೆಯಾಗಿತ್ತು. ನಾವು ಎಷ್ಟೋ 6-7 ವರ್ಷಗಳಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಯಾಕೆ ಬಂತು ಈ ಪ್ರಾಬ್ಲಮ್ ಅಂತಂದ್ರೆ ಅದೆಲ್ಲ ಮುಗಿದೋಗ್ಲಿ. ನಾನು ಕೇಳ್ತಾ ಇರೋದು, ಈಗ ನಿಮ್ಮಲ್ಲಿರುವಂತಹ ಈ ಗಲಾಟೆ ಇದೆಯಲ್ಲ, ವೀರಶೈವ ಲಿಂಗಾಯತ ಇವೆಲ್ಲ ಗಲಾಟೆಗಳನ್ನ ಬಗೆಹರಿಸ್ಕೊಂಡ್ಬಿಟ್ಟು ಇಲ್ಲ ಇಬ್ಬರು ಸೇರಿ ನಾವು ಹೋಗ್ತೀವಿ, ನಮ್ದು ಒಂದೇ ಧರ್ಮ ಅನ್ನೋ ರೀತಿಯಲ್ಲಿ ಹೇಳ್ತೀರಾ ಅಥವಾ ಇಲ್ವಾ? ಇಬ್ರು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಸೈದ್ಧಾಂತಿಕವಾಗಿ ಇಬ್ಬರಲ್ಲೂ ವ್ಯತ್ಯಾಸ ಇದೆ. ಆದ್ರಿಂದ ಅವ್ರು ಸ್ಪಷ್ಟವಾಗಿದೆ. ಬಸವಣ್ಣನವರಿಗೆ ಏನೊಂದು ದೊಡ್ಡ ಕನಸಿತ್ತು, ಆ ಧರ್ಮ ಒಂದು ಶ್ರೇಷ್ಠವಾದ ಧರ್ಮವನ್ನ ಕೊಡಬೇಕು ಅನ್ನುವ ಕನಸಿತ್ತು. ಅದನ್ನ ಇವತ್ತು ಭಾರತಕ್ಕೆ ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಸಾಧಿಸ್ಬೇಕಾದ್ರೆ ಲಿಂಗಾಯತ ಅನ್ನುವ ಒಂದೇ ಶಬ್ದದಿಂದ ಸಾಧ್ಯ ಹೊರತು ವೀರಶೈವ ಗಂಟು ಹಾಕಿದ್ರೆ ನಮಗೆ ಮಾನ್ಯತೆ ಸಿಕ್ಕೋದಿಲ್ಲ. ವೀರಶೈವ ಮಹಾಸಭಾದವರು ಹೋಗಿ ಕೇಳಿದಾಗ ನಿರಾಕರಿಸಿದ್ರು. ಇರಿ
ಅವರು time ಇಲ್ಲ. ನಿರಾಕರಿಸಿಕೊಂಡು ವಾಪಸ್ ಬಂದ್ರು. ಯಾಕಂದ್ರೆ ಆ ವೀರಶೈವ ಪದ ಇಟ್ಕೊಂಡ್ರೆ ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್ ಬಸವರಾಜ್ ಹೊರಟ್ಟಿ ಸರ್, ಕೊನೆಯದಾಗಿ ಈ ಗಲಾಟೆಗಳು ಬಗೆಹರಿಬೇಕು ಅಂತ ಅನಿಸುತ್ತಾ ಅಥವಾ ಆಗಲ್ಲ ಅಂತ ಅನ್ಸುತ್ತಾ? ಬಡಿಗೇರವ್ರೆ, ನನಗೆ ಮಾತಾಡಕ್ ನೀವು ಟೈಮ್ ಕೊಡ್ತಾನೆ ಮಾತಾಡೋದಕ್ಕೆ ನಾ ಮಾತಾಡುದಿಲ್ಲ. ನಾನು ಮಾತಾಡಿ ಸರ್, ನನ್ನ ಹತ್ರ ಟೈಮ್ ಇರೋದ್ರಿಂದ ನಾನು ಎಲ್ಲ ಈಗ ನಾನು ಹೇಳ್ತೀನಿ ಅಂದ್ರೆ ಇದೆಲ್ಲ ಇಲ್ಲ ನಮಗೆ. ಹೌದ್ರಿ, ನಾನು ಹೇಳ್ತೀನಿ ಕುತ್ಕೊಂಡು ನಾನು ನೋಡಿ, ನಾವ್ ಹೇಳಿದ್ದೇನೆಂದ್ರೆ ಇಷ್ಟೇ, ಕಾಲ ಬದಲಾದಂಗೆ ದಿನ ಬದಲಾದಂಗೆ ಜನ ಬದಲಾಕೋತ ಹೋಗ್ತಾರೆ. ಈಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅನ್ನೋದು ಒಂದು ಮಾಡ್ಬೇಕನ್ನೋದು ಎಲ್ಲರ ಮನಸ್ಸಿನಲ್ಲಿದೆ. ಅದಕ್ಕೆ ನಮ್ಮ ಸ್ಪಷ್ಟ ಅಭಿಪ್ರಾಯ ಅಂದ್ರೆ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಹೆಂಗೈತೆ ಹಂಗ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಮಾಡ್ಬೇಕನ್ನುವಂತ ಮಟ್ಟಕ್ಕೆ 90% ಎಲ್ಲ ಜನ ಲಿಂಗಾಯತ ಕೇಳ್ತಾರೆ. ಅದನ್ನ ಮಾಡ್ಬೇಕನ್ನುವಂತ ಒತ್ತಾಯ ಮಾಡ್ತೀವಿ. ನಮ್ಮ ಸ್ಪಷ್ಟ ಅಭಿಪ್ರಾಯ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಇದ್ರಾಗಿಲ್ಲ, ಯಾವ ರಾಜಕಾರಣ ಇಲ್ಲ. ಅದರಿಂದ ಜನ ಬಯಸ್ತಾರ ಮಾಡ್ಬೇಕಂತ ಕೇಳ್ತಿಷ್ಟೇ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಸರ್, ಇದೇನು ಬಗೆಹರಿಯುವಂಗೆ ಕಾಣ್ತಾ ಇಲ್ಲ ರವಿ ಸುಬ್ರಹ್ಮಣ್ಯ ಸರ್. ಅವರೂ ಆಗಲ್ಲ ಅಂತ ಹೇಳ್ತಾರೆ, ಇವರು ಆಗಲ್ಲ. ಹಾವು ಸಾರಿಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೆಂಗ್ ಸಾಧ್ಯ? ಇದೇ ರೀತಿಯಾಗಿ ಗಲಾಟೆನ ಇದು. ನಾನು ಹೊರಟ್ಟಿಯವ್ರನ್ನ ನಾನು ಈ ಜಾತಿ ಪದ್ಧತಿಗಿಂತ ಸ್ವಲ್ಪ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಇದಕ್ಕಿಂತ ಸ್ವಲ್ಪ ಮೇಲಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವರು ಕೂಡ ಅದೇ ರೀತಿ ಮಾತಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ನೋವಾಗ್ತಕ್ಕಂಥ ವಿಷಯ. ನಾನು ಕೊನೆಯದಾಗಿ ನಾನು ಸ್ವಾಮೀಜಿಯವ್ರನ್ನ ಒಂದು ಕೇಳ್ಕೊತೀನಿ. ಅವರು ಸರ್ವಸಂಘ ಪರಿತ್ಯಾಗಿಗಳು. ಇವತ್ತು ಸಮಾಜದ ಎಲ್ಲರ ಹಿತವನ್ನು ಬಯಸ್ತಕ್ಕಂಥವ್ರು. ಇವತ್ತು ನಾವೇ ಈ ಥರದಲ್ಲಿರ್ತಕ್ಕಂತಹ ಯಾವ ಶಿವಾರಾಧಕರಿದ್ದಾರೆ, ಲಿಂಗಾರಾಧಕರಿದ್ದಾರೆ, ಲಿಂಗವನ್ನು ಪೂಜೆ ಮಾಡಿಕೆ ಬಂದಿರತಕ್ಕಂಥವ್ರು, ನಾವೆಲ್ಲ ಒಟ್ಟಾಗಿ ಸಮಾಜದ ಏಳಿಗೆಗಾಗಿ ನಾವು ಶ್ರಮಿಸ್ತೀವಿ. ಬಸವ ಸಿದ್ಧಾಂತಗಳನ್ನು ಅವ್ರು ಯಾವತ್ತೂ ಯಾರನ್ನೂ ಕೆಟ್ಟಿರಲಿಲ್ಲ. ಕಡೆ ವ್ಯಕ್ತಿ ಯಾರು ತೊಂದರೆ ಒಳಗಿದ್ದಾನೆ, ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ, ಅವನನ್ನು ಮೇಲೆ ಎತ್ತಕ್ಕಂಥ ಒಂದು ಪ್ರತಿಕ್ರಿಯೆ ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ತಮ್ಮ ವಾಹಿನಿ ಮುಖಾಂತರವಾಗಿ ಕೊಟ್ಟು ಇದನ್ನು ಬಗೆಹರಿಸ್ಕೊತೀವಿ ಅಂತ ಹೇಳಿದ್ರೆ ತಾವು ಚರ್ಚೆ ಮಾಡಿದ್ದಕ್ಕೂ ಒಂದು ಒಳ್ಳೆ ಅರ್ಥ ಬರುತ್ತೆ. ಇದು ಅಷ್ಟು ಸರಳವಾದ ವಿಷಯ. ಟಿವಿ ಸ್ಟುಡಿಯೋದಲ್ಲಿ 1 ಗಂಟೆಯಲ್ಲಿ ತೀರ್ಮಾನ ಆಗುತ್ತೆ, ವಿಚಾರ ಮುಗಿಯಬಹುದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿ. ನಿಮ್ ತಪ್ಪೇ ಹೊರತು ನಮ್ ತಪ್ಪಲ್ಲ. ಅದು ಸಾಧ್ಯನೇ ಇಲ್ಲ, ಮುಗಿಯೋದೇ ಇಲ್ಲ ಸರ್. ಯಾಕೆ ನಮಗೂ ಗೊತ್ತಿದೆ, ಜಗ್ಗಾಟದಲ್ಲಿ ಹಾಗಂತಲ್ಲ. ಇದಕ್ಕೆ ಸುದೀರ್ಘವಾದಂತ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಈ ಸಂಸ್ಕೃತಿಗೆ, ಪರಂಪರೆಗೆ, ಈ ಆಧ್ಯಾತ್ಮಕ್ಕೆ, ಮತಕ್ಕೆ, ಇವಕ್ಕೆಲ್ಲವೂ ಕೂಡ. ಈಗ ಪ್ರಾಕೃತ ಅನ್ನೋದು ಸಂಸ್ಕೃತಕ್ಕಿಂತ ಮುಂಚೆ ಇತ್ತು. ಜೈನರು ಪ್ರಾಕೃತದಲ್ಲಿ ಬರಿತಾ ಇದ್ರು, ಅದರ ಅರ್ಥ ಹಿಂದೂಗಿಂತ ಮುಂಚೆ ಜೈನರಿದ್ರು ಅಂತ ಅರ್ಥ ಆಗ್ತದೆ. ಆ ರೀತಿ ವಾದ ಇವತ್ತಿಗೂ ಕೂಡ ಇದೆ. ಸಂಸ್ಕೃತಕ್ಕಿಂತ ಮುಂಚೆ ಪ್ರಾಕೃತ ಇದ್ದಿದ್ದು ಹೌದಾದ್ರೆ ಹಾಗಾಗಿ ಅವ್ರಿಗಿಂತ ಹಿಂದೂಗಳಿಗಿಂತ ಮುಂಚೆ ಅವರಿದ್ರು ಅಂತ ಆಗ್ತದೆ. ಅದೇ ರೀತಿ ಹಿಂದೂ ವಿಚಾರಧಾರಿನಲ್ಲಿ ಅಥವಾ ಆ ಒಂದು ಸನಾತನ ಧರ್ಮದಲ್ಲಿ ತಾರತಮ್ಯಗಳಿತ್ತು, ಶೋಷಣೆಗಿತ್ತು ಅನ್ನೋ ಕಾರಣಕ್ಕೋಸ್ಕರನೇ ಬುದ್ಧ ಹುಟ್ಟಿದ್ದು, ಬಸವ ಹುಟ್ಟಿದ್ದು, ಅಥವಾ ಸಿಖ್ ಧರ್ಮ ಹುಟ್ಟಿರೋದು, ಇವೆಲ್ಲವೂ ಕೂಡ. ಹಾಗೆ ರವಿ ಸುಬ್ರಹ್ಮಣ್ಯ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲಿವರೆಗೆ ಶೋಷಣೆ ಒಂದು ವಿಚಾರಧಾರೆಯಲ್ಲಿ ಶೋಷಣೆ ಅಂಶ ಇರ್ತದೋ ಅಲ್ಲಿವರೆಗೆ ಅದಕ್ಕೆ ಪ್ರತಿಭಟನೆ ಇದ್ದೇ ಇರ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣ ಅದನ್ನು ಮುಂದುವರಿಸಿರ್ಬೋದು, ಮತ್ತೆ 21ನೇ ಶತಮಾನದಲ್ಲಿ ಮತ್ತೆ ಯಾರಾದ್ರೂ ಅಂಬೇಡ್ಕರ್ ಯಾಕೆ ಕೊನೆಗೆ ನಾನು ಹಿಂದೂವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಹಾಗೆ ಆತರ ಈ ತರ ಎಲ್ಲ ಇರೋ ಕಾರಣಕ್ಕೋಸ್ಕರ ವೇದಗಳಲ್ಲಿ ಜ್ಞಾನಕಾಂಡ, ಕರ್ಮಕಾಂಡ ಅಂತ ಎರಡಿರೋದು. ಕರ್ಮಕಾಂಡವನ್ನ ಧಿಕ್ಕರಿಸಿದ್ದಕ್ಕೆ ಜೈನ, ಬೌದ್ಧ ಧರ್ಮ, ಸಿಖ್ ಧರ್ಮ ಎಲ್ಲವೂ ಕೂಡ ಹೊರಗಡೆ ಬಂತು. ನೀವು ಕರ್ಮಕಾಂಡವನ್ನ ವಿರೋಧಿಸ್ತಿದ್ದೀರ, ಲಿಂಗಾಯತರು ವಿರೋಧಿಸುವ ಕರ್ಮ ಸಿದ್ಧಾಂತವನ್ನ. ಹಾಗಾಗಿನೇ ಈಗ ಧರ್ಮ ಬೇಕು ಅಂತ ಪಟ್ಟು ಹಿಡ್ಕೊಂಡು ಈಗ ಸೇರಿಸ್ಕೊಂಡ್ಬಿಡಿ ವೀರಶೈವರನ್ನ, ಏನಾಗುತ್ತೆ? ಈಗ ಸರ್, ಇಲ್ಲಿ ಬಹಳ ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಈ ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕೊಟ್ಟಾಗ 79 ಏನು ಉಪಪಂಗಡಗಳಿದೆ, ಆ ಒಂದು ಉಪಪಂಗಡಗಳಲ್ಲಿ ತಮಿಳುನಾಡು ಮತ್ತು ಪಾಂಡಿಚೇರಿಯಿಂದ ಬಂದಂತಹ ವೀರಶೈವರು ಕೂಡ ಲಿಂಗವನ್ನು ಕಟ್ಟಿಕೊಂಡು ಲಿಂಗಾಯತರಾಗಿದ್ದಾರೆ. ಲಿಂಗಾಯತರು ವೀರಶೈವರು ಬೇರೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಪಾಂಡಿಚೇರಿಯಲ್ಲಿ ಪುನರುಟ್ಟೆ ಅಂತ ಹೇಳಿ ಒಂದು ನಗರ ಇದೆ, ಅಲ್ಲಿ ಡಾಕ್ಟರ್ ಚೆಂಗಳಪ್ಪ ಅಂತಿದ್ದಾರೆ. ಅವ್ರ ಮನೆಗೆ ನಾವು ಶರಣಮೇಳ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಲ್ಲ. ನಾನು ಹೇಳ್ತೀನಿ ಕೇಳಿ. ವೀರಶೈವರು ಅಂದ್ರೆ ಮಾಂಸಾಹಾರಿಗಳು. ವೀರಶೈವರು ಬಸವಣ್ಣವರ ಗುರು ಅಂತ ಒಪ್ಪೋದಿಲ್ಲ. ವಾಪಸ್ ಪಡಿಬೇಕು. ವೀರಶೈವ ಲಿಂಗಾಯತರು ಸಸ್ಯಾಹಾರಿಗಳು, ವೀರಶೈವ ಲಿಂಗಾಯತರು ಒಂದೇ ವಿಶ್ವವೇ ನಮ್ಮ ಬಂತು, ನಮ್ಮ ಸಮಾಜ ಸಮಸ್ಯೆ ಬಗ್ಗೆ ಸುತ್ತೂರು ಸಿದ್ದಗಂಗಾ ಸ್ವಾಮಿಗೆ ರಂಭಾಪುರಿ ಸಮ್ಮುಖದಲ್ಲಿ ನಮ್ಮ ಸರಿ ಮಾಡಿದ್ದಾರೆ. ಮಾಂಸಾಹಾರಿಗಳು ಅನ್ನೋದು ತಪ್ಪು ಸಂದೇಶ. ವೀರಶೈವ ಲಿಂಗಾಯತರು ಹಿಂದೂಗಳು, ಹಿಂದೂ ರಾಷ್ಟ್ರ, ಬಸವಣ್ಣ ಕೂಡ ಹಿಂದೂ. ಥ್ಯಾಂಕ್ ಯು ಸೋ ಮಚ್. ವೀರಶೈವರು ಯಾರು ವಿರೋಧಿ ಅಲ್ಲ, ಯಾವ ಧರ್ಮದ
ಥ್ಯಾಂಕ್ ಯು. ನಮಗೂ ಕೂಡ ಗೊತ್ತಿದೆ 1 ಗಂಟೆಯಲ್ಲಿ ಕೂತ್ಕೊಂಡ್ಬಿಟ್ಟು ಚರ್ಚೆಯನ್ನ ಮಾಡಿಬಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಕ್ ಆಗಲ್ಲ ಅಂತ ಹೇಳಿ. ದಶಕಗಳಿಂದಲೂ ಕೂಡ ಈ ಗಲಾಟೆ ನಡ್ಕೊಂಡೇ ಬರ್ತಾ ಇದೆ. ಆದ್ರೆ ರಾಜಕಾರಣಿಗಳು ಇದನ್ನ ಯಾವ ರೀತಿಯಾಗಿ ತಮ್ಮ ರಾಜಕೀಯಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಲಿ ಜನಕ್ಕೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇದು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.